ಓಕೆ ಓಕೆ ಓಕೆ. ಆಕಾಶ ಅಂದ್ರೆ ಅಲ್ಲಿ ಸೂರ್ಯ ಇರ್ಬೇಕು, ಹುಣ್ಣಿಮೆ ಅಂದಾಗ ಚಂದ್ರ ಬರ್ಬೇಕು. ಆಕಾಶ ಅಂದಾಗ ಸೂರ್ಯ ಇರ್ಬೇಕು, ಹುಣ್ಣಿಮೆ ಅಂದಾಗ ಚಂದ್ರ ಬರ್ಬೇಕು. ಹಸ್ವಾದಾಗ ಅನ್ನ ತಿನ್ಬೇಕು. ಗಿಡ ಬೆಳೆಯಕ್ಕೆ ಮಣ್ಣಿರ್ಬೇಕು. ಏನಿರ್ಬೇಕು? ಮಣ್ಣಿರ್ಬೇಕು. ನೀವು ನಗು ಮರ್ತಾಗ ನಿಮ್ಮನ್ನ ನಗ್ಸಕ್ಕೆ ನಾವು ಬರ್ಲೇಬೇಕು. ಇದು ಸೂಪರ್ ಚಾನೆಲ್ ಮಜವೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಚಪ್ಪಳ ಮನ್ಸಾರೆ ನಗೋದಕ್ಕೆ ರೆಡಿಯಾಗಿ ಕೂತಿರೋಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಇವರು ಹಾಡಲ್ಲೇ ಎಲ್ಲರನ್ನು ಕುಣಿಸಿರುವಂತಹ ರಾಕ್ ಸ್ಟಾರ್. ಇವರು ಮ್ಯೂಸಿಕ್ ಅಲ್ಲಿ ಇದೆ ಪವರ್. ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವರ ಸ್ಮೈಲು ಹುಣ್ಣಿಮೆ ಬೆಳದಿಂಗಳು. ಇವ್ರ ಲುಕ್ಕು ಕಲರ್ಫುಲ್ ಕಾಮನ ಬಿಲ್ಲು. ಮಜಾ ಭಾರತದ ಕೆಂಪು ಗುಲಾಬಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೂ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ವಾ 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 ವಾ. ಈ ವಾರ ನಾವು ಮಾಡುವಂತ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ನೋಡಿ ಅಂತ ಸೋಫಾ ತುದಿನಲ್ಲಿ ಕಾಯ್ತಾ ಕೂತಿರುವಂತಹ ನಮ್ಮ ಆಸ್ಥಾನ ಕಲಾವಿದರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಮಜಾ ಭಾರತ ಶೋ ಎಷ್ಟು ಪಾಪ್ಯುಲರ್ ಆಗ್ತಾ ಇದೆ ಅಂದ್ರೆ ಎಲ್ಲೆಲ್ಲೂ ಮಜಾ ಭಾರತದೇ ಮಾತು. ನಮ್ಮ ಶೋಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದಾರೆ. ಆದ್ರೆ ಇವತ್ತು ಬರ್ತಾ ಇರೋರು ಸಿಕ್ಕಾಪಟ್ಟೆನೆ ಸ್ಪೆಷಲ್. ಯಾಕೆಂದ್ರೆ ಇವ್ರು ಬರ್ತಾ ಇರೋದು 6ನೇ ಮೈಲಿಯಿಂದ. ಏನಿದು 6ನೇ ಮೈಲಿ? ಈ 6ನೇ ಮೈಲಿ ಕಥೆನ ಅವ್ರ ಹತ್ರನೇ ಕೇಳೋಣ. ಲೆಟ್ಸ್ ವೆಲ್ಕಮ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಹಾಗೂ ಡಾಕ್ಟರ್ ಜಾಹ್ನವಿ ಜ್ಯೋತಿ. ಕೇವಲ ಮೈಲಿ ಅಲ್ಲ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ನಿಮ್ಮಿಬ್ಬರಿಗೂ ಮಜಾ ಭಾರತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ನನ್ನ ಮೊಟ್ಟ ಮೊದಲ ಪ್ರಶ್ನೆ ಮಾವ, ಏನಿದು 6ನೇ ಮೈಲಿ? 6ನೇ ಮೈಲಿ ಅನ್ನೋದು ಒಂದು ಪರ್ಟಿಕ್ಯುಲರ್ ಪ್ಲೇಸ್. ಇವಾಗ ಬಹಳಷ್ಟು ಜನಕ್ಕೆ ಸಿಟಿಯಿಂದ ಟ್ರೆಕ್ಕಿಂಗ್ ಹೋಗುವಂತ ಹವ್ಯಾಸ ಇರುತ್ತೆ. ಸೊ ಬಟ್ ಅಲ್ಲಿ ಹೋದ್ಮೇಲೆ ಆಗುವಂತ ಸಮಸ್ಯೆಗಳನ್ನ ಬಗ್ಗೆ ನಮ್ಗೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ಟ್ರೆಕ್ಕಿಂಗ್ ಹೋಗೋರಿಗೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಪ್ರಯತ್ನ 6ನೇ ಮೈಲಿ. ಆ 6ನೇ ಮೈಲಿ ಅನ್ನೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಿಸ್ ಆಗ್ತಾ ಇರ್ತಾರೆ. ಸೊ ವೆದರ್ ದೇ ಆರ್ ಕಮಿಂಗ್ ಬ್ಯಾಕ್ ಅಥವಾ ಬರೋದಿಲ್ವಾ, ಟ್ರೆಕ್ಕಿಂಗ್ ಅಂತ ಹೋಗ್ತಾರಲ್ಲ ಯೂತ್ಸ್, ಅವರಿಗೋಸ್ಕರ ಮಾಡಿರೋಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಮೂವಿ. ಡಾಕ್ಟರ್ ಜಾಹ್ನವಿ ಜ್ಯೋತಿ, ಏನ್ ಡಾಕ್ಟರ್ ನೀವು? ಐ ಆಮ್ ಪ್ರೊಫೆಷನಲಿ ಅ ಡೆಂಟಿಸ್ಟ್. ಓ, ಅಲ್ಲು? ಹೌದು. ಸೊ ಬಾಯಿ ಮುಚ್ಚಿಬಿಟ್ಟು ಮಾತಾಡೋಗಿ. ಸಿನಿಮಾದಲ್ಲಿ ಎಸ್, ನಾನು ಡೆಂಟಿಸ್ಟೇ ಸಿನಿಮಾಲು. ಸಿನಿಮಾದಲ್ಲೂ? ಅಂಡ್ ಒಂದು ದೊಡ್ಡ ಸಸ್ಪೆನ್ಸ್ ಎಲಿಮೆಂಟ್ ಇದೆ ಮೂವಿಲಿ. ಅದೇನು ಅಂತ ಮೂವಿ ನೋಡಿದ್ಮೇಲೆ ಅದು ಗೊತ್ತಾಗುತ್ತೆ. ಬಿಕಾಸ್ ವಿ ಆರ್ ನಾಟ್ ಸಪೋಸ್ ಟು ರಿವೀಲ್. ಇಟ್ಸ್ ಸರ್ಪ್ರೈಸ್ ಫಾರ್ ಆಲ್ ದ ಆಡಿಯನ್ಸ್. ದಯವಿಟ್ಟು ಪ್ಲೀಸ್. ಹಾಗಾದ್ರೆ ಕೂತ್ಕೋಬಹುದು. ಖಂಡಿತ ಥ್ಯಾಂಕ್ ಯು. ಓಕೆ, ಇವಾಗ ಇನ್ಯಾಕೆ ತಡ, ಜಡ್ಜಸ್ ಬಂದಾಯ್ತು, ಗೆಸ್ಟ್ಗಳು ಬಂದಾಯ್ತು, ಆಡಿಯನ್ಸ್ ಬಂದಾಯ್ತು, ನಮ್ಮ ಆಸ್ಥಾನ ಕಲಾವಿದರು ರೆಡಿ ಇದ್ದಾರೆ, ಕ್ಯಾಮ್ರಾಮನ್ ರೆಡಿ ಇದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ. ಎಸ್ಪೆಷಲಿ ಅಣ್ಣ ರೆಡಿ ಇದ್ಮೇಲೆ ಇನ್ನೇನಕ್ಕೆ ತಡ, ಬನ್ನಿ ಇವತ್ತಿನ ಶೋನ ಶುರು ಮಾಡೋಣ. ಏನಯ್ಯ ನಿರಂಜನ್, ಹೇಳಪ್ಪ. ಎಲ್ಲಾರ್ಗು ವೆಲ್ಕಮ್ ಮಾಡಿದೆ ತಾನೆ? ಹೌದು. ಇಲ್ಲೊಬ್ಬ VIP ಇದ್ದಾನೆ, ಅದು ಒಬ್ಬ ನೀನು ಕೋ ಆಂಕರ್ ಇದ್ದಾನೆ. ನನ್ನೇ ವೆಲ್ಕಮ್ ಮಾಡೋಣ ಮರ್ತ್ಬಿಟ್ಟಿದ್ಯಲ್ಲ ನೀನು. ನಾನು ದಿವಾಕರ್ನ ವೆಲ್ಕಮ್ ಮಾಡ್ಬೇಕಾ? ಪೊಲಿಟಿಷಿಯನ್ ದಿವಾಕರ್ನ ವೆಲ್ಕಮ್ ಮಾಡ್ಬೇಕಾ? ಮಂತ್ರವಾದಿ ವೆಲ್ಕಮ್ನ ಮಾಡ್ಬೇಕಾ? ಯಾರನ್ನ ವೆಲ್ಕಮ್ ಮಾಡ್ಬೇಕು ಅಂತಾನೆ ಗೊತ್ತಾ. ಒಂದೊಂದ್ಸಲಿ ಒಂದೊಂದು ವೇಷ. ಇವಾಗ ಏನ್ ನೀನು ಡಾಲರ್ ದಿವಾಕರ್ನ ನೀನು? ಓಕೆ ಮಿಸ್ಟರ್ ಡಾಲರ್ ದಿವಾಕರ್, ವೆಲ್ಕಮ್ ಟು ಮಜಾ ಭಾರತ. ಇವಾಗ ಈ ಡಾಲರ್ ದಿವಾಕರ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾಳೆ ನಾನು ದೊಡ್ಡ ಆಂಕರ್ ಹಂಗ ಆಗ್ಬೇಕಲ್ವಾ? ಆಂಕರ್ ಅದೇ ಅಪ್ಪ, ಆಗ್ತೀನಲ್ವಾ? ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಹೌದು. ಓಕೆ, ಈಗ ನಾನು ಹೀರೋ ಆಗಿ ಮಾಡ್ತಾ ಇದೀನಿ. ಮಾಡು. ಸೊ ನಮ್ಮ ಆಸ್ಥಾನದಲ್ಲಿ ಕುಂತಿದ್ರ ಕಲಾವಿದ್ರು, ಸೊ ಇವ್ರಿಗೆ ನಾನು ಸಿನಿಮಾದಲ್ಲಿ ಅವಕಾಶ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀನಿ. ಏನ್ ಹೇಳ್ತಾನ ಕರ್ನಾಟಕದ ದ ಬೆಸ್ಟ್ ಕಾಮಿಡಿಯನ್ಸ್ಗೆ ಚಾನ್ಸ್ ಕೊಡ್ತೀನಿ ಅಂದ್ಯಲ್ಲ, ಇದಕ್ಕಿಂತ ಇನ್ನೇನ? ಕಾಸು ಗೀಸ್ಬೇಕಾದ್ರೆ ಕೇಳ್ತಾ ಇರೋ? ಖಂಡಿತ ಕೇಳ್ತಾ ಇರ್ತೀನಿ. ತಾವು ದಯವಿಟ್ಟು ಹೋಗಿ ಸ್ವಲ್ಪ. ಹೋಗೋದಾ? ಖಂಡಿತ ದಯವಿಟ್ಟು ಪ್ಲೀಸ್. ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ. ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದೇ ಬೇಡ. ಎಂಥದ್ದು ಮದುವೆಗೆ ಅದೆಷ್ಟೋ ವಿಘ್ನ ಅಂದ್ರಂತೆ. ಪಾಪ ಬಾಹುಬಲಿ ರೇಂಜ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದಂತ ಡೈರೆಕ್ಟರ್ ಗಂಡುಗಲಿಗೆ ಹೆಜ್ಜೆ ಹೆಜ್ಜೆಗೂ ಕಾಟ ಶುರುವಾಗಿದೆ. ಏನ್ ಕಾಟ ಅಂದ್ರ ಅವ್ರ ಕತೆ ಕೇಳ್ಕೊಂಬರೋಣ ಬನ್ನಿ.
ಓಪನ್ ಮಾಡಿದ್ರೆ ಸರ್ ನನ್ನ ಹೆಸರು ವೈ ಪ್ಲಸ್ ಮನಸ್ಸು ವೈ ಮನಸ್ಸು ಅಂತ ಸರ್. ಕನ್ನಡ ಇಂಡಸ್ಟ್ರಿ ಬಿಗ್ ಪ್ರೊಡ್ಯೂಸರ್ ಸರ್. ಕಳೆದ ವರ್ಷ ಒಂದು ಸಿನಿಮಾ ಮಾಡಿದೆ ಸರ್. ದುಡ್ಡಿದ್ರೆ ದುನಿಯಾ ಮೇಲೆ, ಇಲ್ದಿದ್ರೆ ಅದ್ರ ಕೆಳಗೆ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದೆ ಸರ್. ಮಕ್ಕಳೇ ಮಲಿಕಬಿಟ್ಟೆ ಸರ್. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅನ್ನೋರ್ಗಿನ್ನ ನೋಡ್ದೆ ಚೆನ್ನಾಗಿಲ್ಲ ಅನ್ನೋರೇ ಜಾಸ್ತಿ ಆಗ್ಬಿಟ್ಟವ್ರೆ ಸರ್. ಅಲ್ಲ ಹೇಳ, ಓ ನಿನ್ ಕತೆಯ ಬೇಡ ಕಣಪ್ಪ. ಅವನ್ ಯಾವನ ಬತ್ತಾನಂತೆ ಕಬರಿಗೆ ಬಾಟಂಗಿ ಅಂತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರಂತೆ, ಆಮೇಲೆ ಫೈಟಿಂಗ್ ಅಂತ. ಇದೇನ್ ಕತೆನೇನೋ? ಅಯ್ಯೋ ಬಾರಿಗೆ ತಲೆ ಇಟ್ಟು ಬಂದಿರ್ತೀವಿ, ಸೌಂಡ್ ಮಾಡಬೇಡಿ, ಮೆತ್ತು ಮಾತಾಡಿ. ಸಾರಿ ಸರ್. ಓಕೆ ಗಾಂಧಿನಗರದಲ್ಲಿ ಸಿನಿಮಾ ಮಾಡಿದ್ಮೇಲೆ ಹಾ. ದುಡ್ಡು ಹಾಕ್ಬಿಟ್ಟು ಹಾ. ಹಿಂಗಾಗ್ಬಿಟ್ಟಿವ್ನಿ. ಆಯ್ತು, ಏನಾರ ಆಗ್ಲಿ, ಸತ್ತೋಗೊಂಡು ಹಂಗೇನೋ ಸುಮ್ನೆ ಸೈಲೆಂಟ್ ಆಗಿರ್ಬೇಕು ಬಾರಲ್ಲಿ, ಸಾರಿ ಸರ್. ಮಾತಾಡ್ಬಾರ್ದು. ಓಕೆ ಪಾಪ ಸರ್ ಒಂದ್ ಲಾಲಿಪಾಪ್ ತೊಂಬರ. ಯಾಕೆ ಸರ್, 5 ರೂಪಾಯಿದ 10 ರೂಪಾಯಿದ? ಲೇ ಚೀಪ್ ಅದಲ್ಲ ಕಣೋ, ಕಚ್ಚಿ ತಿನ್ನೋದು ಚಿಕನ್ ಲಾಲಿಪಾಪ್. ಓಕೆ ಸರ್, ತರ್ತೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಾರು ನೀವು? ಸರ್ ನನ್ನ ಹೆಸರು ಗಂಡುಗಲಿ ಅಂತ ಸರ್, ಆಕ್ಟರ್ ಕಮ್ ಡೈರೆಕ್ಟರ್ ಸರ್. ತುಂಡುಗಲಿ ಅಲ್ಲ ಸರ್, ಗಂಡುಗಲಿ. ಮೆತ್ತಗ್ ಮಾತಾಡಿ ಬೈತಾರೆ. ಗಂಡುಗಲಿ. ಅದಕ್ ನಾನೇನ್ ಮಾಡ್ಬೇಕು? ಸತ್ತೋಗ್ಬಿಡು, ಸತ್ತೋಗ್ಬಿಡು. ನೀನ್ ಹೇಳ್ತೀನಿ, ನೀನ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಯಾಕೆ ಬದುಕಿದ್ಯಾ? ಬೇರೆಯವ್ರ ಹೆಂಡತಿ ವಿಚಾರ ಮಾತಾಡ್ತಾವ್ರೆ, ನನ್ನಿಂದ ಏನಾಗ್ಬೇಕು ಕೇಳಯ್ಯ? ಒಂದೆರಡು ಗಂಡು ಮಕ್ಕಳು ಆಗಲ್ವನೇ? ಗಂಡು ಮಕ್ಕಳು ಕೊಡಕ್ ಆಗಲ್ಲ ಅಂದ್ರೆ ಮೇಲೆ ಮನೇಲಿ ಹಾಕಿದ್ಯಾ? ಹೋಗಚ್ಚಿ. ಎಕ್ಸ್ಕ್ಯೂಸ್ ಮೀ, ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ತಾ ಇದ್ವಿ, ಒಂದ್ 5 ನಿಮಿಷ. ಮಾತಾಡು ಗುರು, ಬಟ್ ಮೆತ್ತು ಮಾತಾಡು. ಹ್ಮ್ ಸರ್ ನಾನೊಂದ್ ಕತೆ ಮಾಡಿದೀನಿ, ನಂದೊಂದು ಕತೆ ಕೇಳ್ಬಿಟ್ರೆ. ಅಯ್ಯೋ ನಿನ್ನ ಮಕ ಮುಚ್ಚ, 6 ಅಡಿ ತೆಗ್ದು 3 ಅಡಿ ಮಾಡ. ಬಚ್ಚಲು ಮನೇಲಿ ಬಂದು ದೇವರ ನಾಮಸ್ಮರಣೆ ಮಾಡ್ತಾ ಇದೆಯಲ್ಲೋ, ಕತೆ ಹೇಳೋ ಜಾಗನೇನೋ ಇದು? ಸರ್ ಮಾತಾಡಕ್ಕೆ ಬಾಯಿ ನೋಯುತ್ತೆ, ಕೇಳಿಸ್ಕೊಳಕ್ಕೆ ಕಿವಿ ಏನು ನುಯ್ಯಲ್ವಲ್ಲ ಸರ್. ಕೂತ್ಕೊಂಡಿ ನೋಯ್ತಾ ಇದೆ, ನನಗೆಲ್ಲಾ ಕಡೆ ನೋಯ್ತಾ ಇದೆ. ಆಪರೇಷನ್ ಮಾಡಿಸ್ಕೊಳ್ಳೋ. ಗಂಡು ಮಕ್ಕಳು ಕೊಡಕ್ ಆಗಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳಿ. ಲೇ ದೂರದಿಂದ ಬಂದವನೇನೋ ಕತೆ ಹೇಳ್ತೀನಿ ಅಂತ ಒಂದ್ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋ. ಏಚ್ಕೋರು, ಬಟ್ ಮೆತ್ತು ಮಾತಾಡೋ. ಸರ್ ಈ ಕತೆ ಒಂಥರ ಸಿನಿಮಾ ಲವ್ ಬೇಸು ಸರ್. ಓಪನ್ ಮಾಡಿದ್ರೆ ಸರ್ ಕಾರ್ನರ್ ನಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಗ್ರಾಫಿಕ್ಸ್ ಅಲ್ಲಿ ಮಾಡಿರ್ತೀವಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಈ ಗ್ರಾಫಿಕ್ ಎಡಿಟರ್ ಎಲ್ಲ ಹೆಂಗ್ ಗೆಣಸ್ಕೆರೆಕ್ ಹೋಯ್ತಾರ, ಆ ಕೆಲಸ ಅವ್ರು ಮಾಡ್ತಾರೆ. ಕತೆ ಹೇಳ್ರಿ, ನೆನಪಿರ್ಲಿ, ನಾಳೆ ನಾ ಅಮೆರಿಕ ಹೋಗ್ತಾ ಇದ್ದೀನಿ, ಬರೋದು 6 ತಿಂಗಳಾಗುತ್ತೆ. ನೀವು ನೆನಪಿರ್ಲಿ, ಇನ್ನೊಂದ್ 3 ತಿಂಗಳಾರು ನಾನ್ ನಿಮ್ಮನೇಲಿ ಇರ್ತೀನಿ. ಇನ್ನ 3 ತಿಂಗಳು ಗುಂಡಿ ತೆಗೆದು ಹೂಣಿ ಹಾಲು ತುಪ್ಪ ಬಿಟ್ಟು ತಿಥಿ ಮಾಡ್ಬಿಡ್ತೀನಿ. ಅಷ್ಟೊತ್ತಿಗೆ ನಿಂಗೊಂದ್ ಮಗು ಬಂದಿರ್ತ್ ಬಿಡೋ. ಏನಾರ ಸರ್ ಒಂದ್ 5 ನಿಮಿಷ ಸರ್, ಸುಂದರಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಇವ್ರಿಗೆಲ್ಲ ಈ ತರ ಹೇಳಿದ್ರಾಗಲ್ಲ ಕಣ್ರಿ, ನಮ್ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಬುಲೆಟ್ ಇಲ್ದೇ ಇರೋ ಗನ್ಗೆ ನೋಡಿ ಇಷ್ಟ ಎದ್ರಕಾಬಿಟ್ನಲ್ಲ, ಇನ್ನೇನಾದ್ರೂ ಬುಲೆಟ್ ಇದ್ಬಿಟ್ಟಿದ್ರೆ ನಿನ್ ಯೋಗ್ಯತೆ ಬೆಂಕಿ ಹಾಕ. ಬುಲೆಟ್ ಇಲ್ವೇನೋ? ಏನೋ ನಿನ್ ಕನ್ಸೇನೋ? ನಲ್ಲಿ ಬುಲೆಟ್ ಇಲ್ಲ ಅಂತ ಹೇಳ್ಬಿಟ್ಟೆ, ನಿಜ ಅನ್ಕಬಿಟ್ನ. ಅಣ್ಣ ಒಂದ್ 5 ನಿಮಿಷ ಸುಮ್ನಿರು, ಏನೋ ಫ್ಲೋರ್ ನಲ್ಲಿ ಡೈಲಾಗ್ ಹೋಯ್ತೈತೆ, ಕಟ್ ಮಾಡ್ಬೇಡ. ಡಿಸ್ಟರ್ಬ್ ಆಗ್ತಾ ಇದೆಯಾ? ಓಕೆ, ಮೆತ್ತು ಮಾತಾಡ್ಕೊ. ಮೆತ್ತಗ ಲೇ ಹಾ. ಸುಮ್ನಿರು. ಓಪನ್ ಮಾಡಿದ್ರೆ ಸರ್ ಸರ್ ಓಪನ್ ಮಾಡಿದ್ರೆ ಸರ್ ಪಂಚಲಿಂಗೇಶ್ವರ ಪ್ರಸನ್ನ ಅಂತ ಹಾಕ್ಸಿರ್ತೀವಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್. ಈ ಪಂಚಲಿಂಗೇಶ್ವರ ಪ್ರಸನ್ನ ನಿಮ್ ಮನೆ ದೇವ್ರೇನ್ರಿ? ಹ್ಞೂ ಸರ್. ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಹೌದಾ? ಹಾಕ್ಸಿ. ಓಕೆ ಕತೆ ಹೇಳ್ರಿ ಸರ್. ಓಪನ್ ಮಾಡಿದ್ರೆ ಸರ್ ಆಗಲ್ಲ ಬಿಡ, ಆವಾಗ್ಲಿದ್ದ ಹೇಳ್ತಾ ಇದ್ದೀನಿ, ಏನಾಗಲ್ಲ. ಓಪನ್ ಮಾಡಕ್ ಬಿಟ್ರೆ ತಾನೇ ಓಪನ್ ಆಗೋದು. ಆಗಲ್ಲ ಆಗಲ್ಲ ಆಗಲ್ಲ. ಅದೇಂಗಾಗಲ್ಲ? ಅಂಗಡಿ ಬಾಗ್ಲ ಸುಮಾರು ದಿನ ಆಯ್ತಲ್ಲ, ಬೀಗ ಜಾಮ್ ಆಗಿಬಿಟ್ಟಿದೆ. ಆಗಲ್ಲ ಬಿಡು, ಆಗಲ್ಲ ಕಣೋ. ಅಂಗಡಿ ಬಗ್ಗೆ ಮಾತಾಡ್ತಿದ್ಯಾ? ಹಲೋ ಹಲೋ, ಫೋನಲ್ಲಿ ಮಾತಾಡ್ತಿದ್ದೀರಿ ತಾನೆ? ಹೌದು. ಅವಾಗ್ಲಿದ್ದ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಿದೆ. ಒಂಚೂರು ಮೆತ್ತಗೆ ಮಾತಾಡಿ ಅಷ್ಟೇ. ಅಷ್ಟೇ ಮಾತಾಡ್ಬೇಕು ನೀವು, ಎಕ್ಸ್ಟ್ರಾ ಮಾತಾಡ್ಲೇಬಾರ್ದು ನೀವು. ಮೆತ್ತು ಮಾತಾಡ್ಬೇಕಂತಿಲ್ ಕೇಳ್ಸತ್ತಲ್ಲ. ಒತ್ಕಾಡಲಿ ಕಂಡಿದ್ದೀನಿ. ಹೋಗ ಹೋಗ.
ಹೋಗು ಓ ಹಾ ಕೇಳಿಸ್ತಿದ್ಯಾ ರೇ ತುಂಡುಗಲೆ ಸರ್ ಗಂಡುಗಲಿ ಸರ್ ಇವತ್ ನೀವು ಕತೆ ಹೇಳಂಗ್ ಕಾಣಲ್ಲ ನಂಗೆ ಅರ್ಜೆಂಟ್ ಟೈಮ್ ಇದೆ ಹೊಡ್ತೀನಿ ಕಣ್ರಿ. ಮುಚ್ಕೊಂಡು ಹೋಗು ಯಾವನು ಮುಚ್ಕೊಂಡು ಹೋಗು ಅಂತ ಇದೀಯಾ? ಮೋಟ್ರ್ ಮನೆ ಮುಚ್ಕೊಂಡು ಮನೆಗೆ ಹೋಗಪ್ಪ. ಹೋಟ್ರು ಮನೇಲಿ ಇರೋನ್ ಹೇಳ್ದ ಹಾ. ನನ್ಗೆ ಅನ್ಕಬಿಟ್ಟೆ. ನಿನಗೆ ಹೇಳಿದ್ದು ನಿಂಗೆ ಹೇಳಿದ್ದು ಲಮ್ಮ ಒಬ್ರೇ ಅವ್ರಲ್ಲ ಮೋಟ್ರ್ ಮನೆ ಮುಚ್ಕೊಂಡು ಹೋಗು. ಯಾವನ್ರಿ ಒಳ್ಳೆ ಮೆಂಟ್ಲು ತರ ಮಾತಾಡ್ತಾನೆ. ಏ ಎದ್ರು ಬಿಟ್ಟ ಕುತ್ಕೊಂಡೆ ಮಿಸಿನ್ ಮನೇಲಿ ಇರೋನ್ ಹೇಳ್ದ ನಿಂಗೆ ಹೇಳ್ದೆ. ನಿನ್ನ ಮಕ್ಕ ಮುಚ್ಚಾಲೆ ಕಚ್ಚಡ ನನ್ ಮಗನೇ ತೊಟ್ಟಿ ನನ್ ಮಗನೇ ನುಚ್ಚ ನನ್ ಮಗನೇ ನನ್ನ ಮಗನ. ಈಗ ಯಾವನ ಹತ್ರ ಮಾತಾಡ್ತೀಯಾ ಮಾತಾಡು. ಮೆತ್ತುನ ಗಳಿಸ ಬುಲೆಟ್ ಇಲ್ಲ ತೊಡ್ ಬಿಸಾಕಿ. ಸರ್ ನಂದೊಂದು ಕತೆ ಒಂಚೂರು ತುಂಡುಗಲೆ ಸರ್ ಗಂಡುಗಲಿ ಸರ್ ಹೇಳ್ರಿ ಹೇಳ್ರಿ. ಸರ್ ಓಪನ್ ಮಾಡಿದ್ರೆ ಸರ್ ಹಲೋ ಲೇ ನೀನೇನು ಮೊಬೈಲ್ ಇಟ್ಕೊಂಡಿದ್ಯಾ ಇಲ್ಲ ಮೊಬೈಲ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ? ನಾನಲ್ಲ ಸರ್ ನನ್ನ ಹತ್ರ ಮೊಬೈಲ್ ಇಲ್ಲ ನೋಡಿ. ಒಂಚೂರು ಕಚ್ಚೆ ಕಂಟಿನ್ಯೂ ಮಾಡ್ಬಿಡ್ತೀನಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್ ಹೇಳ್ರಿ ಹೇಳ್ರಿ. ಸರಿ ಸರ್ ಸರ್ ಓಪನ್ ಮಾಡಿದ್ರೆ ಸರ್ ಹಲೋ ಒಂದ್ ಸೆಕೆಂಡ್ ಇರಯ್ಯ ಏನೋ ಇಂಪಾರ್ಟೆಂಟ್ ಏನ್ ಮಾತಾಡ್ತಿದ್ದೀನಿ ತಾನೆ. ಓಕೆ ಸರ್ ಓಪನ್ ಆಯ್ತು ಸರ್. ಒಂದ್ ನಿಮಿಷ ಇರಯ್ಯ. ಓಕೆ ಸರ್ ಹೇಳ್ಬಿಡ್ತೀನಿ ಸರ್. ಸರ್ ಓಪನ್ ಮಾಡಿದ್ರೆ ಸರ್ ಒಂದ್ ನಿಮಿಷ ಎಲ್ಲ ಇರಕ್ಕಾಗಲ್ಲ ಕಣಲ್ಲ. ನನ್ನೇನ್ ಮೊಬೈಲ್ ಅನ್ಕೊಂಡಿದ್ಯೇನೋ ಅವಾಗ್ಲಿದ್ದ ಹಲೋ 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 ಅನ್ನಕ್ಕೆ ಹಾಗೇನ್ ಬಾಯ್ ಬಿಟ್ಟು ಮಗಳು ಸರ್ ನೀವು ಹೊಡೆದಿದ್ದ ಡೇಟ್ಗೆ ಎಲ್ಲ ಮರ್ತೋಯ್ತು ಸರ್. ನನ್ ಪದಕ್ಕೆ ಬಂದು ಹೇಳ್ತೀರಿ ಸರ್. ತುಂಡುಗಲಿ ಸರ್ ಗಂಡುಗಲಿ ಸರ್ ಮನೇಲಿ ನನ್ನ ಹೆಂಡತಿ ಕಾಯ್ತಾವಳೆ. ನಾಳೆ ನಾ ಅಮೇರಿಕ ಹೋಗ್ಬೇಕು. ನಿಮ್ದು ಅಮ್ಮಯ್ಯ ಬಿಟ್ಬಿಟ್ರಿ ಕಾಲ್ ಬಿಡ್ತೀನಿ ಸರ್. ನಮ್ ತಾಯಣಗೂ ಓಪನ್ ಮಾಡೇ ಬಿಡ್ತೀನಿ ನೋಡಿ ಸರ್. ಈಗ ಮಾಡ್ರಿ ಸರ್ ಓಪನ್ ಮಾಡಿದ್ರೆ ಸರ್ ಅದೇ ಸರ್ ಅದೇ ಈಗ ನೆನ್ಪಾಯ್ತು ಸರ್. ನೆನ್ಪಾಯ್ತು ಸರ್. ಏನಪ್ಪ ಈಗ ನೆನ್ಪಾಯ್ತು ಸರ್. ಹೇಳೋದೇನು? ಬಾರು ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ನನ್ ಗೊತ್ತಿಲ್ಲ ಕಣೋ. ಗೊತ್ತಿಲ್ಲ. ಇಲ್ಲ. ಮತ್ತೆ ಯಾಕೆ ಕುಡಿಯಕ್ ಬಂದಿದ್ದಲ್ಲ? ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ. 10 ಗಂಟೆಗೆ ಓಪನ್ ಆಗುತ್ತೆ. ಅವ್ನ್ ಯಾರು ಹೇಳ್ದ ಬಾರು 10 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ? ಅಯ್ಯೋ ನಾಯಿ ನನ್ನ ಮಗನೇ. ಸರ್ ಈಗ ಓಪನ್ ಮಾಡ್ಬಿಡ್ತೀನಿ ಸರ್. ತುಂಡುಗಲಿ ಗಂಡುಗಲಿ ಸರ್ ಆಗಲ್ಲ ಹೋಗ್ತೀನಿ. ಓಪನ್ ಮಾಡ್ತೀನಿ ಸರ್. ಸರ್ ಓಪನ್ ಮಾಡಿದ್ರೆ ಸರ್ ಮ್ಯಾಚ್ ಪಾಸ್ ಇದೆಯಾ? ನನ್ನ ಹತ್ರ ಇಲ್ಲ ಕಣಪ್ಪ. ಸರ್ ಓಪನ್ ಮಾಡಿದ್ರೆ ಸರ್ ಲೈಟ್ರು ನನ್ನ ಹತ್ರ ಇಲ್ಲ ಕಣೋ. ಓಕೆ ಓಕೆ. ಸರ್ ಓಪನ್ ಮಾಡಿದ್ರೆ ಸರ್ ಓ ಇದು ಹಗ್ಗು ತುದಿ ಬೆಂಕಿ ಹಚ್ಚಿರ್ತಾರೆ. ಬುಡ ಇದೆ ಬುಡ ಇಟ್ಕೊಳ್ಳಿ. ಹಗ್ಗು ತುದಿ ಇದೆಯಾ? ಮ್ಯಾಚ್ ಬಾಕ್ಸ್ ಕೊಡ್ರಿ. ಸರ್ ಅದೇ ಕೊಟ್ಟಿದ್ದೀನಿ. ನನಗೆ ಕಣ್ಣಿ ಕಾಣಿಸ್ಕೋಬೇಡ. ತೋನಾಗು ನಾಯಿ ನನ್ನ ಮಗನ್ ತಗ. ರೇ ತುಂಡುಗಲಿ ಸರ್ ಗಂಡುಗಲಿ ಸರ್ ನೀವು ಕತೆ ಹೇಳಕ್ ಲಾಯಕ್ಕಿಲ್ಲ. ಈ ತರ ಕೆಲಸ ಮಾಡಕ್ ಬಹಳ ಸೂಟ್ ಆಗ್ತೀರಾ. ನಿಮ್ದ ಅಮ್ಮಯ್ಯ ನಿಮ್ ಕಾಲಿ ಬಿಟ್ಬಿಡ್ತೀನಿ ಬಿಡ್ರಿ. ಮನೆಗೆ ಹೋಗ್ಬೇಕು. ಓಪನ್ ಮಾಡ್ತೀನಿ ಸರ್. ಈಗ ಮಾಡ್ತೀನಿ. ಸರ್ ಓಪನ್ ಮಾಡಿದ್ರೆ ಸಾ ಸಿಗರೇಟ್ ಇದೆಯಾ ಬಸ್? ಅಯ್ಯೋ ನಾಯಿ ನನ್ನ ಮಗನೇ. ಸಿಗರೇಟ್ ಇಲ್ದೆ ಮ್ಯಾಚ್ ಬಾಕ್ಸು ಲೈಟ್ರು ತುದಿ ಬೆಂಕಿ ತುದಿ ಕೆಳಕ್ ಬಂದಿದ್ದೇನೋ ನಾಯಿ. ಮುಚ್ಕೊಂಡು ಕುತ್ಕೊಂಡಿಲ್ಲ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ. ಸರ್ ಓಪನ್ ಮಾಡಿದ್ರೆ ಸಾ ಓಪನ್ ಮಾಡಿದ್ರೆ ನಂಗೊಂದು ಪೆಗ್ ಹಾಕೂರ. ಅಪ್ಪ ಒಂದು 5 ನಿಮಿಷ ಸುಮ್ಮನೆ ಇರೋ ಕಣು. ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಸಿಕ್ಕಿದಾರೆ ಕಣು. ಇದು ನನ್ನ ಅಳಿವು ಉಳಿವಿನ ಪ್ರಶ್ನೆ ಕಣು. ಸುಮ್ಮನೆ ಇರೋಲೆ ನಾಯಿ. ಗಂಡುಗಲಿ ಸರ್ ಗಂಡುಗಲಿ ಸರ್ ಹೇಳ್ರಿ ಸರ್. ಕಂಟಿನ್ಯೂ ಮಾಡ್ಬಿಡ್ತೀನಿ ಸರ್. ಓಪನ್ ಮಾಡಿದ್ರೆ ಸಾ ಅಣ್ಣ ನನ್ನ ಟೇಬಲಲ್ಲಿ ಎಣ್ಣೆ ಖಾಲಿ ಆಗಿದೆ. ಒಂದು ಪೆಗ್ ಹಾಕ್ಸೋಣ ದಮ್ಮಯ್ಯ ಅಂತೀರಿ. ಒಂದು 5 ನಿಮಿಷ ಸುಮ್ಮನೆ ಸರ್. ಓಪನ್ ಮಾಡಿದ್ಮೇಲೆ ವಾಟರ್ ಅಲ್ಲ ಫುಲ್ ಬಾಟ್ಲು ಕೊಡಿಸ್ತೀನಿ. ಸುಮ್ಮನೆ ಇರೋ. ಅಷ್ಟೇ ಬರ್ತೀನೋ ಆಯ್ತಾ? ಮಾತಾಡಲ್ಲ. ಬರ್ತೀನೋ ಅಷ್ಟೇ ಓಪನ್ ಮಾಡ್ಬಿಡ್ತೀನಿ ಈಗ. ಸರ್ ಓಪನ್ ಮಾಡಿದ್ರೆ ಸಾ ಇಷ್ಟರಲ್ಲೇ ಇರ್ಬೇಕಾ? ಅಷ್ಟೇ ಮಾತಾಡಬಾರ್ದು ಸರ್. ಒಂದು ಮಾತನಾಡಲ್ಲ. ಒಂದು ಮಾತಾಡಲ್ಲ. ಒಂದು ಸರ್ ಓಪನ್ ಮೆಟ್ಕಿರ್ತಾವ ನೋಡಿರಿ. ಓಪನ್ ಮಾಡ್ರಿ ನಾನು ಬಾಯ್.
ಸರ್ ಓಪನ್ ಮಾಡಿದ್ರೆ ಸಾ ಲೇ ಮಂಜ, ಅಣ್ಣ ಅಣ್ಣ ಓಪನ್ ಮಾಡ್ತಾರಂತೆ ಬಾರೋ. ಅದೇ ಇಷ್ಟು ಸಣ್ಣ ಎಂಟ್ರಿಗೂ ಹಾಡ್ಬೇಕಿತ್ತ ಗುರು. ಇರದೇ ಡೈಲಾಗು ಅದಾದ್ರೂ ರಿಜಿಸ್ಟರ್ ಆಗ್ಲಿ ಅಂತ. ವೆರಿ ಗುಡ್. ನಮ್ ಕಾರಣಕ್ಕೆ ಈಗ ಓಪನ್ ಮಾಡ್ಲಿಲ್ಲ ಅಂದ್ರೆ ಮೆಟ್ಲೆ ಹೊಡೆದ್ ಬಿಡಿ ಸರ್. ನಾನು ಓಪನ್ ಮಾಡ್ತೀನಿ ನೋಡಿ ಸರ್. ಓಪನ್ ಮಾಡಿದ್ರೆ ಸಾ ಅಲ್ಲ, ಇಷ್ಟು ಜನದ ಮುಂದೆ ಓಪನ್ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನಾನು ಓಪನ್ ಮಾಡ್ತಾ ಇರೋದು ಸಿನಿಮಾ ಸೀನು ಕಣೋ. ಈಗ ಓಪನ್ ಮಾಡ್ತೀನಿ ಓಪನ್ ಮಾಡ್ತೀನಿ ಸರ್. ಗುಂಡುಗಲೇ ಸರ್ ಗಂಟುಗಲಿ ಸಾ ನಾನು ಮನೆಗೆ ಹೋಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ಓಪನ್ ಮಾಡ್ತೀನಿ ಸರ್. ಓಪನ್ ಮಾಡಿದ್ರೆ ಸಾ ಸರ್ ಓಪನ್ ಮಾಡಿದ್ರೆ ಕಾಲೇಜ್ ಕ್ಯಾಂಪಸ್ ಇದೆ ಸರ್. ಹೀರೋಯಿನ್ ಹೀರೋಗೋಸ್ಕರ ಕಾಯ್ತಾ ಇರ್ತಾಳೆ ಸರ್. ಮತ್ತೆ ಈ ಪಿಕ್ಚರ್ 100% ಫ್ಲಾಪ್ ಕಣೋ. ಮಚ್ಚ, ನಂಗೆ ಅನ್ಸುತ್ತೆ ಪಿಕ್ಚರ್ ಹೀರೋಯಿನ್ ಬೇಕಾ? ಬೇಕಪ್ಪ. ಬೇಡ ಬೇಡ. ನಂಗ್ ಬೇಕಪ್ಪ. ನೀ ಅವನ ಹೇಳಕ್ಕೆ. ಹೀರೋಯಿನ್ ಇಲ್ಲ ಅಂದ್ರೆ ಅಲ್ಲಿ ಬಂದು ನಾಟ್ಯನ ನೀನ್ ಮಾಡ್ತೀಯಾ? ಬೇಡ ಬೇಡ. ನಂಗ್ ಬೇಕು. ಬೇಡ ಅಂತ ಹೇಳ್ತೀನಿ. ನೀನ್ ಅವನ ಬೇಡ ಅನ್ನಕ್ಕೆ ಮುಚ್ಕೊಂಡು ನಿಂತ್ಕೊಳ್ಳೋ. ನಾನು ಹೇಳ್ತಾ ಇದ್ದೀನಿ ತಾನೇ. ಸುಮ್ಮನೆ ಹೀರೋಯಿನ್ ಅಂತ ಹೇಗೆ ಸಿನಿಮಾ ಮಾಡ್ತೀನಿ ಕಣೋ, ಮಾಡ್ತೀನಿ. ಹೀರೋಯಿನ್ ಇಲ್ದ ಮಾಡ್ತೀನಿ, ಹೀರೋ ಇಲ್ದ ಮಾಡ್ತೀನಿ, ಯಾರು ಇಲ್ದ ಮಾಡ್ತೀನಿ. ಹೀರೋ ಬೇಕಾ? ಬೇಡ. ಹೀರೋಯಿನ್ ಬೇಕಾ? ಬೇಡ ಅಣ್ಣ. ಬೇಡ ಅಲ್ವಾ? ಮುಚ್ಕೊಂಡು ಕೂತ್ಕೋ. ಹೀರೋಯಿನ್ ಬೇಡ ಕಣ. ಅಪ್ಪ ಬೇಕಪ್ಪ. ಬೇಡ ಕಣೋ. ಹೀರೋಯಿನ್ ಇಲ್ದೆ ಸಿನಿಮಾ ಹೆಂಗ್ ಸಾ ಮಾಡೋದು? ಇದು ಪಾಯಿಂಟ್. ಹೀರೋಯಿನ್ ಇಲ್ದೆ ಸಿನಿಮಾ ಮಾಡಕ್ಕಾಗಲ್ಲ. ರಾಘವೇಂದ್ರ ಹಾಕೊಂಡ್ ಮಾಡೋ. ಇದು ಪಾಯಿಂಟ್. ಫಿಸಿಕ್ ಮ್ಯಾಚ್ ಆಗಲ್ಲ ಕಣ್ರು. ಫಿಸಿಕ್ ಮ್ಯಾಚ್ ಆಗಲ್ಲ ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹತ್ತಿ ಬೇಕೋ ಅಷ್ಟೆಷ್ಟು ಇಟ್ಟು ಮ್ಯಾಚ್ ಮಾಡ್ಕೋರು. ಇದು ಪಾಯಿಂಟ್. ಇದನ್ನೆಲ್ಲ ಡಿಸೈಡ್ ಮಾಡಕ್ ನೀವ್ ಯಾರ ನನ್ನ ಮಕ್ಕಳಪ್ಪ? ನಾವ್ ಯಾರ? ಪ್ರೇಕ್ಷಕರು ಮಚ್ಚ. ಸಿನಿಮಾ ನೀರ್ ಮಾಡ್ಬೋದು ಕಣ, ಆದ್ರೆ ನೋಡೋದ್ ನಾವು. ಅಯ್ಯೋ ನಾವು ನನ್ನ ಮಕ್ಕಳಲ್ಲೇ. ಕಥೆ ನಮ್ದು. ಓಪನ್ ಮಾಡ್ತಿರೋ ನಾನು, ಡೈರೆಕ್ಟರ್ ನಾನು, ಪ್ರೊಡ್ಯೂಸರ್ ನಾನು ಕಣ. ಮುಚ್ಚಿಗೆ ಹೋಗಲ್ಲ. ಈಗ ಯಾವ ಪ್ರೊಡ್ಯೂಸರ್ ಹೋಗಲ್ಲ. ಹೋಗಲ್ಲ. ಎಲ್ಲರೂ ಆ ನಾಯಿನ ಮುಚ್ಕೊಂಡು ಕೇಳಿಸ್ಕೋತ ಕೂತೈತೆ. ನಿಮ್ದೇನ್ರೋ ಸೆಂಟ್ರಲ್ಲಿ ಲೇ ನಾಯಿನ ಒಳ್ಳೆ ಮರ್ಯಾದೆ ಕೊಟ್ಟೆ ಕಣ್ರಿ ತುಂಡುಗಲಿ ಅವ್ರೆ. ಅದೇ ಈ ಕಚ್ಚಡ ನನ್ನ ಮಕ್ಳೆದ್ರಿಗೆ ನಾನು ನಾಯಿ ಅನ್ಬಿಟ್ರಲ್ರಿ. ಇವಾಗ್ಲೇ ಹಿಂಗೆ ಇನ್ನೇನಾದ್ರು ದೊಡ್ಡ ಡೈರೆಕ್ಟರ್ ಆಗ್ಬಿಟ್ರೆ ಮಗ ಈಗ ಪ್ರೊಡ್ಯೂಸರ್ ಕೈ ಕೊಡ್ತಾನೆ. ಬಿಡ್ಸಿದ್ಯಾ? ಕೊಟ್ಟಾಯ್ತು ಮಗ. ಈ ನಾಯಿ ನನ್ನ ಮಕ್ಳು ಹಾಕೊಂಡೆ ಸಿನಿಮಾ ಮಾಡಿ. ನೀನು ಬೇಡ, ನಿನ್ ಕಥೆನೂ ಬೇಡ. ಇದನ್ನ ಮಡ್ಕೊಂಡು ಮಾಗಡಿ ರೋಡಲ್ಲಿ ಬೋಂಡ ಕಟ್ಟು. ನನ್ ಕಥೆ ಸಾ ಓಪನ್ ಮಾಡಿದ್ರೆ ಸಾ. ಇಲ್ಲಿ ಓಪನ್ ಮಾಡ್ಬೇಡ, ಸೈಡ್ ವಿಂಗ್ ಹೋಗಿ ಓಪನ್ ಮಾಡು. ಅಲೋ, ಏನ್ ಸೈಡ್ ವಿಂಗ್ ಅಲ್ಲಿ ಇದೆಯಾ? ಬಂದೆ ಕಣ, ಟೆನ್ಷನ್ ಬೇಡ. ಬಂದಿದೆ. ಅದು ಕಥೆನ ಚೂರು ರೀರೈಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಸರ್. ನೀವಾದ್ರೂ ನನ್ ಕತೆ ಕೇಳಿ ಸಾ. ಓಪನ್ ಮಾಡಿದ್ರೆ ಹಲೋ, ಬಾರು ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? 10 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ ಅದ್ ಯಾವ್ದೋ ನಾಯಿ ಹೇಳ್ತೀಲಿ ಬಾರು 10 ಗಂಟೆಗೆ ಓಪನ್ ಆಗುತ್ತೆ ಅಂತ. ನಾನು ನೋಡ್ತಾನೆ ಇದ್ದೀನಿ. ತುಂಡುಗಲಿ ಹೇಳಪ್ಪ ತುಂಡುಗಲಿ. ಗಂಡುಗಲಿ ಏನೋ ಓಪನ್ ಮಾಡ್ತೀನಿ. ಏನು ಓಪನ್ ಮಾಡ್ತೀಯ ನೀನು? ಕತೆ ಮಾಡಿ ನೋಡೋಣ ಓಪನ್. ಸರ್ ಓಪನ್ ಕಮೆಂಟ್ಸ್ ಯಾರ ಕೇಳ್ತಾರೆ? ನೀವು ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೇಳ್ಬೇಕು ಬೇಡವಾ? ಮಾಡು ಮತ್ತೆ ಓಪನ್ ಮಾಡು. ಸರ್ ಓಪನ್ ಕಮೆಂಟ್ಸ್ ಕೇಳ ಫಸ್ಟ್. ಕಮೆಂಟ್ಸ್ ಕೇಳು ಸರ್. ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕಮೆಂಟ್ಸ್ ಕೇಳ. ವಿಜಯ್ ಅವ್ರನ್ನ ಕೇಳು, ಓಪನ್ ಮಾಡ್ಬೇಡ. ಹಂಗೆ ಕೇಳು. ಸರ್ ಹೆಂಗಿತ್ತು ಸರ್ ಸ್ಕಿಟ್ ನಮ್ದು? ತುಂಬ ಎಂಜಾಯ್ ಮಾಡಿದೆ ನಾನು. ಎಸ್ಪೆಷಲಿ
ಇವ್ರ ಎಂಟ್ರಿನಲ್ಲೇ ಒಂದು ಎನರ್ಜಿ ಇತ್ತು. ಆಮೇಲೆ ಅವರು ಅಷ್ಟೇ ಕುಡುಕರು ಈ ಕಡೆ ಒಬ್ರು ಕೂತಿರ್ತಾರಲ್ಲ ಇವರ ಗೊಬ್ಬರಗಾಲ ಅಂತ ಹೆಸರು. ಸೊ ಟೋಟಲಿ ಎಲ್ರದ್ದು ಅಷ್ಟೇ, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಒಂಥರ ಪ್ಯಾಕ್ ಆಗಿತ್ತು ಇಡೀ ಪ್ಲೇ. ಸೊ ರಿಯಲಿ ಐ ಎಂಜಾಯ್ಡ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜಾಹ್ನವಿ, ಡಾಕ್ಟರ್ ಜಾಹ್ನವಿ ಜ್ಯೋತಿ. ತುಂಬ ಚೆನ್ನಾಗಿ ಬಂತು ಸ್ಕಿಟ್ಟು. ಶಿವು ಅವರು ಡೈರೆಕ್ಟರ್ ರೋಲ್ ಮಾಡಿದವರು ತುಂಬ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ವೆರಿ ನೈಸ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇವರು ಇಂಟ್ರಪ್ಟ್ ಮಾಡ್ತಿದ್ರಲ್ಲ, ದ ಟೈಮಿಂಗ್ ವಾಸ್ ವೆರಿ ನೈಸ್. ಪಂಚಸ್ ಇತ್ತು ಅಲ್ಲಿ ನಮ್ಮ ನಗದಕ್ಕೆ. ಸೊ ಓವರ್ ಆಲ್ ದ ಆ್ಯಕ್ಟ್ ವಾಸ್ ಕಂಪ್ಲೀಟ್ಲಿ ನೈಸ್. ಗುರು ಸರ್, ಈ ಸ್ಕ್ರಿಪ್ಟ್ ಬರೆದವರನ್ನ ಸ್ಟೇಜ್ ಮೇಲೆ ಕರಿಬೇಕು ಅಂದ್ಕೊಂಡಿದ್ದೀನಿ. ಸಂದೀಪ್ ಆಚಾರ್ಯ ಬನ್ನಿ. ಯಾ ಸಂದೀಪ್, ಎಕ್ಸಲೆಂಟ್ ಸ್ಕ್ರಿಪ್ಟ್ ಇದು. ಇದೇನು ಪರ್ಸನಲ್ ಎಕ್ಸ್ಪೀರಿಯನ್ಸಾ? ಬಾರಲ್ಲಿ ಹೋಗಿ ಯಾರಿಗಾದ ಕತೆ ಹೇಳಿದೀರಾ? ಇಲ್ಲ ಹಂಗೇನಿಲ್ಲ. ಇದು ಹೆಂಗೆ ಹೌ ಡಿಡ್ ಇಟ್ ಡಿರೈವ್? ಸುಮ್ಮನೆ ಒಂದು ಸ್ಟೋರಿ ಹೇಳ್ತಿದ್ದಾಗ ಇಂಟ್ರಪ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂದ್ರೆ ಯೂಶುವಲಿ ಫಿಲ್ಮಲ್ಲಿ ನನ್ಗೆ ಗೊತ್ತಿದ್ದಲ್ಲಿ ರೆಗ್ಯುಲರ್ ವರ್ಡ್ ಕಟ್ ಮಾಡಿದ್ರೆ ಅಂತ ಬರೋದು ಜಾಸ್ತಿ. ಇದು ಸ್ಪೆಷಾಲಿಟಿ ಇರೋದು ಓಪನ್ ಮಾಡಿದ್ರೆ ಅಂತ. ಆಮೇಲೆ ಇನ್ನೊಂದು ಯಾವ್ದು ಆ ಪಕ್ಕದಲ್ಲಿ ಕ್ಯಾರೆಕ್ಟರ್ಸು ಈ ಬಾರಲ್ಲಿ ಕೂತ್ಕೊಂಡ್ರೆ ಹೆಚ್ಚಾಗಿ ಅದು 100% ಸಂದೀಪಿಗೆ ಬಾರಲ್ಲಿ ಕೂತು ಅಭ್ಯಾಸ ಇದೆ ಸರ್. ಇದೇ ಸುಳ್ಳು ಹೇಳ್ತಾ 100%. ಯಾಕಂದ್ರೆ ಆ ಕ್ಯಾರೆಕ್ಟರ್ಸು, ಯಾಕಂದ್ರೆ ನಾನು ಆಕ್ಚುಲಿ ಮುಂಚೆ ಬಾರ್ ನಡೆಸ್ತಾ ಇದೆ. ಸೊ ಕರೆಕ್ಟ್ ಆ ಕ್ಯಾರೆಕ್ಟರ್ಸ್ ಏನಂದ್ರೆ ಆ ರಿಪೀಟ್ ಅದೇ ಕ್ವಶನ್ಸ್ 20 ಸಲ ಕೇಳ್ತಾರಲ್ಲ, ಅದು ಬಾರಲ್ಲಿ ಕೂತಿದ್ದವ್ರಿಗೆ ಮಾತ್ರ ಗೊತ್ತಾಗೋದು. ಮತ್ತೆ 10 ಗಂಟೆಗ ಅಂತ ಕೇಳೋದಿದೆಯಲ್ಲ, ಪಕ್ಕಾ ಕ್ಯಾರೆಕ್ಟರ್ಸು. ಎಂಜಾಯ್ಡ್ ಇಟ್. ತುಂಬಾ ನ್ಯಾಚುರಲ್ ಆಗಿತ್ತು. ವೆರಿ ಫನಿ. ಟೋಟಲ್ ಐ ಥಿಂಕ್ ಯು ನೀಡ್ ಎ ಗ್ರೇಟ್ ಅಪ್ಲಾಸ್. ತುಂಬ ಚೆನ್ನಾಗಿದೆ ಸಂದೀಪ್. ತುಂಬಾ ಮಜಾ ಕೊಡ್ತು ಈ ಒಂದು ಸ್ಕ್ರಿಪ್ಟ್. ಆ್ಯಂಡ್ ನನಗೆ ವಿನೋದನ್ ಜಾಸ್ತಿ ನೋಡ್ತಿದೆ. ಒಂದು ಆ ಮ್ಯಾನರಿಸಮ್ಸ್ ಹೆಂಗಿತ್ತು ಅಂದರೆ, ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವ್ನು ಈ ಕ್ಯಾರೆಕ್ಟರ್ನ ತಿಂದು ಅಷ್ಟೇ. ಓಕೆ. ಆ್ಯಂಡ್ ಇಲ್ಲಿ ತುಂಬ ಹೈಲೈಟ್ ಆಗಿದ್ದು ಕಾರ್ತಿ, ಶಿವು ಅವರ ಒಂದು ಜುಗಲ್ಬಂದಿ ಪರ್ಫಾರ್ಮೆನ್ಸ್. ಆಮೇಲೆ ಏನು ಎನರ್ಜಿ ಇತ್ತು ಗೊತ್ತಾ, ಪ್ರತಿ ಒಂದು ಡೈಲಾಗು, ಆಮೇಲೆ ಆ ಒಂದು ಫಾಸ್ಟ್ ಡೈಲಾಗ್ ಡೆಲಿವರಿ ಥರ, ದಟ್ ವಾಸ್ ಲೈಕ್ ಬ್ಯೂಟಿಫುಲ್. ಸಕ್ಕತ್ ಇಷ್ಟ ಆಯಿತು. ವೆರಿ ನೈಸ್, ವೆರಿ ಗುಡ್. ಖಂಡಿತವಾಗ್ಲೂ ಇದೇ ತರ ನಮ್ಮಲ್ಲೂ ಅಷ್ಟೇ ಒಂದಷ್ಟು ಒಳ್ಳೆ ಸ್ಕಿಟ್ಗಳು ಬರ್ತಾನೆ ಇರುತ್ತೆ. ನಿಮ್ಮೆಲ್ಲರಿಗೂ ನಗು ಜಾಸ್ತಿ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಈ ಸಲ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಿಮ್ಮ ಆಸ್ಥಾನಕ್ಕೆ ವಾಪಸ್ ಹೋಗಿ. ಫ್ರೆಂಡ್ಸ್ ಅಂದ್ರೆ ಪ್ರಾಣ, ಫ್ರೆಂಡ್ಸ್ ಅಂದ್ರೆ ಪ್ರಪಂಚ. ಸ್ನೇಹಕ್ಕೋಸ್ಕರ ಪ್ರಾಣ ಕೊಡೋರು ಇರ್ತಾರೆ, ಪ್ರಾಣ ತೆಗೆಯೋರು ಇರ್ತಾರೆ. ಇಲ್ಲೂ ಇಬ್ರು ಆದರ್ಶ ಸ್ನೇಹಿತರಿದ್ದಾರೆ. ಅಬ್ಬಬ್ಬಬ್ಬ ಎಂತ ಫ್ರೆಂಡ್ಶಿಪ್ ಅಂತೀರಾ? ನೀವೇ ನಿಮ್ಮ ಕಣ್ಣಾರ ನೋಡ್ಕೊಂಡ್ ಬಂದ್ಬಿಡ್ರಪ್ಪ. ಹಲೋ ಹಲೋ ಮಚ್ಚ, ಹೆಂಗೋ ಇದೆಯಾ? ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ಟಲ್ಲೋ ನಾಯಿ. ಯಾಕೋ ಏನಾಯ್ತು? ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದಲ್ಲ, ಅದು ನಮ್ಮಪ್ಪ ನೋಡ್ಬಿಟ್ರು ಕೇಳೆ. ಅಯ್ಯಯ್ಯೋ, ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಂತ ಹೇಳಿ. ಹೊಡೆದ್ರೇನೋ? ಇಲ್ಲ. ಸಾಯಿಸ್ತಾರಂತೇನೋ? ಇಲ್ಲ. ಮನೆ ಬಿಟ್ಟು ಹೋಗು ಅಂದ್ರೇನೋ? ಇಲ್ಲ ಕಣ. ಮತ್ತೇನ್ ಮಾಡಿದ್ರು? ಗ್ರೂಪ್ಗೆ ನನ್ನೂ ಆಡ್ ಮಾಡುವಂತ ಹಿಂಸೆ ಕೊಡ್ತು ಅನ್ಕಣ. ನನ್ನ ಮಗನೇ, ನೀನು ಜೊಲ್ಲು, ನಿಮ್ಮ ಅಪ್ಪ ದೊಡ್ಡ ಜೊಲ್ಲು. ಮಂಜ, ನಾನ್ ಜೊಲ್ಲಲ್ಲ, ಜಾಲಿ. ಫೋನ್ ಇಡೋ ತುಕಾಲಿ. ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ನಾನು ಒಬ್ಬ ಏನ್ ಸರ್ ಮಾಡ್ಲಿ? ಇವನು ಫೋನ್ ಇಟ್ಬಿಟ್ಟ. ಓಡೋಗ್ತಾ ಇರೋದು ನಾವು ಜಗಪ್ಪ. ಲೇ, ನಿನಗ್ ಮಾನ ಮರ್ಯಾದೆ ಏನು ಇಲ್ವೇನೋ? ಯಾಕೋ? ಈ ಏಜ್ ಅಲ್ಲಿ ಹುಡುಗಿ ಜೊತೆ ಓಡೋಗ್ಬೇಕಣ. ನೀನ್ ನೋಡಿದ್ರೆ ಯಾವ್ದೋ ಹುಡುಗನ್ ಕರ್ಕ ಓಡೋಯ್ತಾ ಇದ್ಯಾ? ಇದು ನನ್ ಲವರ್. ಪ್ರೀತಿಗೆ ಕಣ್ಣಿಲ್ಲ ನಿಜ. ಹೆಣ್ಣು ಇಲ್ವೇನಾ? ಹೆಣ್ಣೆ ಕಣ, ಇವಳು ನನ್ ಲವರು, ನಮ್ ಹುಡುಗಿ. ಹುಡುಗಿ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗಬೇಕು, ಹೇಳ್ಬಿಟ್ಟು ಹುಡುಗಿ ಅಂತ ಗೊತ್ತಾಗ್ಬಾರ್ದು. ನಾನು 3 ಅಡಿ ಮೂಲಂಗಿ, ಬ್ಯೂಟಿಫುಲ್ ಬೆಡಗಿ, ಹೆಂಗಿದಾಳ್ ನೋಡು. ಜಗಪ್ಪ, ಈ ಸ್ಕಿಟ್ ಅಲ್ಲಿ ಅವಳು ನನ್ ಲವರಪ್ಪ. ಹೆಂಗಿದಾಳೋ ಮಗ ನನ್ ಲವರು? ಮೂಲಂಗಿಗೆ ಪ್ಯಾಂಟು ಟೀ ಶರ್ಟ್ ಹಾಕ್ಬಿಟ್ಟು ಹುಡುಗಿ ಅಂತವನೆ. ಬೇಬಿ, ನಿನ್ ಫ್ರೆಂಡ್ಗೆ ನನ್ ಬಗ್ಗೆ ಹೇಳು. ಲೇ, ನಮ್ ಹುಡುಗಿ ಒಂಥರ. ಯಾವ ತರ ನರ ಇರ್ಲಿ. ಏನ್ ಹೆಸರು ಉಳಿದು? ಮಿಸ್ ಕೀರ್ತಿ ಸುರೇಶ್. ಲೇ, ಏನ್ ಕೆಲ್ಸ ಮಾಡೋದವಳು? ಏರ್ ಹೋಸ್ಟ್. ಏರ್ ಕಟ್ ಮಾಡೋವಳ?
ಗಗನ ಸಖಿ. ಮಕ ನೋಡಿದ್ರೆ ಜಜ್ಜೋಗಿರೋ ಅವಲಕ್ಕಿ ಇದ್ದಂಗೈತೆ ಇವಳು ಗಗನ ಸಖಿ ಅಂತ. ಅಯ್ಯೋ ನಾನೇನು ಕೇಳ್ಬೇಕು ಮೇಲೆ. ಅಲ್ಲ ನಿಮ್ ಏರೋಪ್ಲೇನ್ ಅಲ್ಲಿ ಫ್ಯಾನ್ ಆಚೆ ಕಡೆ ಫಿಟ್ ಮಾಡಿರ್ತೀರಲ್ಲ, ಒಳಗಡೆ ಇರೋರ್ಗೆ ಸೆಕೆ ಆಗಲ್ವಾ? ಲೇ ಗೋಪಾಲ್, ಅದು ಇಂಜಿನ್ ಕಣ. ಒಬ್ಬ ಚೇಂಜ್ ಮಾಡ್ಬಿಟ್ರ, ಹಂಗೆ ಹೇಳ ಇಲ್ಲ. ನನಗಾದ್ರೂ ಹೇಳದಲ್ವಾ ಬೇಬಿ? ಒಳಗಡೆ ಎಸಿ ಫಿಟ್ ಮಾಡಿರ್ತಾರೆ. ಫ್ಯಾನ್ ಆಚೆ ಕಡೆ ಫಿಟ್ ಮಾಡ್ಬಿಟ್ಟು ಒಳಗಡೆ ಎಸಿ ಫಿಟ್ ಮಾಡಿರ್ತಾಳಂತೆ. ಅದು ನೀನ್ ಅಲ್ಲಿ ಕೆಲಸ ಮಾಡ್ತೀಯಲ್ವಾ, ನೀ ಹೇಳ್ಬಿಟ್ಟು ಫ್ಯಾನ್ ಒಳಗಡೆ ಹಾಕ್ಸಕ್ಕಾಗಲ್ವಾ? ನನಗೆ ಯಾಕೆ ಆ ಮ್ಯಾಟ್ರು ಬೇಬಿ? ಸರಿ ನಿಂದೇನಬೇಕು? ನಮ್ಮಪ್ಪ ಅಮ್ಮಂಗೆ ನಾನೊಬ್ಳೆ ಹೆಣ್ಮಗಳು. ನನಗೆ ಅಣ್ಣ ತಮ್ಮ ಅಂತ ಯಾರು ಇಲ್ಲ. ಅದನ್ನ ನಿಮ್ಮಪ್ಪ ರುದ್ರಸ್ ಕೇಳು, ನನಗೆ ಯಾಕೆ ಹೇಳ್ತಿದ್ಯಾ? ನೋಡಿ, ನಾನು ನಿಮ್ಮನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಸಾಯಿಸ್ಬಿಡು ಜಗಪ್ಪ, ನನ್ನಿಂದಾಗಿ ಇವಳು ಬಾಯಲ್ಲಿ ಅಣ್ಣ ಅನ್ಸ್ಕೊಳ್ಳೋ. ಆಯ್ತು ಸರ್, ಐ ಆಮ್ ಆಲ್ ರೈಟ್. ಅಣ್ಣ ಅಪ್ಪ ಲ್ಯಾಗೋ ಕರೀತ ನೋಡಿ. ಅಣ್ಣ ಅಪ್ಪ ಚಂದ್ರಣ್ಣ ನಿನ್ನೆ ಇರ್ಬೇಕು. ಅಣ್ಣ ಹಾಯ್ ಮೇಡಮ್. ಅಣ್ಣ ನನ್ನಿಂದ ಏನಾಗ್ಬೇಕು ಅಷ್ಟು ಮಾತ್ರ ಹೇಳು. ನೋಡಿ, ನಾವಿಬ್ರು 2 ತಿಂಗಳಿಂದ ಲವ್ ಮಾಡ್ತಾ ಇದೀವಿ. ನನಗೆ 1 ನಿಮಿಷ ಅವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಹೇಗಾದ್ರೂ ಮಾಡಿ ನೀವೇ ನಾವಿಬ್ರು ಒಂದು ಮಾಡ್ಬೇಕು ಪ್ಲೀಸ್. ನನಗೆ ನಮ್ಮಪ್ಪ ನೆನೆಸ್ಕೊಂಡ್ರೆ ನೀ ಭಯ ಆಗುತ್ತೆ. ನೀನು ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ನನ್ನ ಹತ್ರ ಸಹಾಯ ಕೇಳ್ಕೊ ಬಂದವ್ರಿಗೆಲ್ಲ ಮಾಡ್ಬಿಟ್ಟಿದ್ದೀನಿ, ನಿಮ್ಗೂ ಮಾಡ್ಬಿಡ್ತೀನಿ ಸಹಾಯ. ಕೆಲವರು ಡೈಲಾಗ್ ಹೇಳಿ ಸ್ಕಿಟ್ ಗೆಲ್ಲಿಸ್ತಾರೆ, ಇನ್ ಕೆಲವರು ಆಕ್ಟಿಂಗ್ ಮಾಡಿ ಸ್ಕಿಟ್ ಗೆಲ್ಲಿಸ್ತಾರೆ. ಆದ್ರೆ ನೀವು ವೇಟ್ ಅಂಡ್ ಸಿ. ಕಾಕಿ ಹಾಕಿದ್ರೆ ನಾನು ಜಗತ್ ಕಿಲಾಡಿ, ಕಾಕಿ ಬಿಚ್ಚಿಟ್ರೆ ಪಕ್ಕ ರೌಡಿ, ಕೈಯಲ್ಲಿಡ್ರೆ ಲಾಠಿ ಅದ್ರೋಗುತ್ತೆ ರೌಡಿಗಳ ಬೋಟಿ. ಹೋರಿ ಬಂದ್ರೆ ಗುಮ್ಮುತ್ತೆ, ಹುಲಿ ಬಂದ್ರೆ ತಿನ್ನುತ್ತೆ, ಹಾವು ಬಂದ್ರೆ ಕಚ್ಚುತ್ತೆ, ಆದ್ರೆ ಸುನಾಮಿ ಬಂದ್ರೆ ಕೊಚ್ಚೋಗುತ್ತೆ. ಈ ಕಾಕಿ ಹಾಕಿರೋ ಸುಲ್ತಾನ್ ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಆಗತ್ತೆ. ತಪ್ಪು ಮಾಡಿದವ್ರನ್ನ ಮಾಡಲ್ಲ ಮಾಫಿ. ನೀ ಯಾರಪ್ಪೆ? ಮೊಹಮ್ಮದ್ ರಫಿ. ನಿಮ್ಮೂರು? ಮೊಹಮ್ಮದ್ ರಫಿ. ನಿಮ್ಮ ಅಪ್ಪ? ಮೊಹಮ್ಮದ್ ರಫಿ. ನಿಮ್ ತಮ್ಮ? ಮೊಹಮ್ಮದ್ ರಫಿ. ನಿಮ್ ಏರಿಯಾ? ಮೊಹಮ್ಮದ್ ರಫಿ. ನಿಮ್ ಗಲ್ಲಿ? ಮೊಹಮ್ಮದ್ ರಫಿ. ಎಲ್ಲ ಮೊಹಮ್ಮದ್ ರಫಿ. ನಾವು ಹುಟ್ಟಿದ ಮೇಲೆ ಎಲ್ಲ ಮೊಹಮ್ಮದ್ ರಫಿ. ಸೂಪರ್ ಅಪ್ಪೆ ಸೂಪರ್. ಸರ್, ನಿಮ್ ಸ್ಟೇಷನ್ ಅಲ್ಲಿ ಸೆಲ್ ಅಲ್ಲಿ ಕೊನೆ ರೂಮ್ ಇದೆ ಅಲ್ವಾ, ಅದನ್ನ ನಮ್ಮಿಬ್ರಿಗೂ ಅಲಾಟ್ ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ಮಾಡ್ಬಿಡಿ ಪ್ಲೀಸ್. ಅದು ಪೊಲೀಸ್ ಸ್ಟೇಷನ್ ಇಲ್ಲ ಲಾಡ್ಜಾ? ರಾಜರು ವಂಶ ನಮ್ದು. ಎತ್ಬಿಡ್ತೀನಿ ಎತ್ತೆ. ಲೇ, ಆ ಹುಡುಗಿನ ಕಿಡ್ನಾಪ್ ಮಾಡಿದ್ಯಲ್ಲ, ಅದಕ್ಕೆ ನೀನು ಅರೆಸ್ಟ್ ಮಾಡಿ ಈ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಇವತ್ತು. ಅವಳು ಮಾತಾಡ್ತಾಳೆ ಅಂದೆ. ಸರ್, ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನಾಗೆ ಬಂದಿರೋದು. ಇವಳಾಗೆ ಬರ್ಬೇಕು. ಇವಳನ್ನ ಯಾವ ನಾಯಿ ಕಿಡ್ನಾಪ್ ಮಾಡ್ದದು? ಅಲ್ಲ ಮಗ, ಬಂದಾಳ ತಾನೆ, ಹೆಂಗೋ ಬಂದಿದ್ದಾಳಲ್ವಾ, ಮತ್ ಬರ್ಲಿ ಬಿಡು. ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀರಾ? ನಾನು ನೋಡಕ್ ಚೆನ್ನಾಗಿಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿರೋ ಹಳೆ ಗುಜರಿ ಗಾಡಿ ಇದ್ದಂಗಿದೀಯಾ? ಅಣ್ಣ, ನೀನ್ ಹೇಳು, ನಾನ್ ಚೆನ್ನಾಗಿಲ್ವಾ? ಸಗದಾಗೈತೆ. ಥ್ಯಾಂಕ್ ಯು. ಯಾಸು ಮಗ ಮಗ ತಗೆ. ಯುವರ್ ಅಂಡರ್ ಅರೆಸ್ಟ್. ನನ್ನ ಅಡ್ಡಕ್ಕೆ ಬರ್ಬೇಕಾದ್ರೆ ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಆದ್ರೆ ಹೋಗ್ಬೇಕಾದ್ರೆ ನಾ ಹೆಂಗ್ ಕಳಿಸ್ತೀನೋ ಹಂಗೆ ಹೋಗ್ಬೇಕು. ನೀವು ಒಬ್ನೇ ಹೋಗ್. ನಾನು ಯಾರು ಗೊತ್ತೇನೋ? ಗೊತ್ತಿಲ್ಲ. ಗೊತ್ತೇನ್ರ? ಬೇಡ. ಹೇಳ್ತೀನಿ ಕಣ. ಬೇಡಪ್ಪೆ. ಒಂದೇ ಇಲ್ಲ ಕಣ, ಬೇಡ. ಪ್ಲೀಸ್ ಒಂದೇ ಇಲ್ಲ. ಯಾಕಾಗತ್ತಪ್ಪೆ? ಯಾವ ರಫಿ? ಮೊಹಮ್ಮದ್ ರಫಿ. ಹೇಳಿ ಸಾಯಪ್ಪಿ. ನಾನು ಹೋಗಿದ್ದು ಪೊಲೀಸ್ ಆದವನಲ್ಲ, ನಾನು ಹುಡ್ದಾಗ್ಲೇ ಪೊಲೀಸು. ನಾನು ಹುಡ್ದಾಗ ಆಕಾಶದಲ್ಲಿ 9 ನಕ್ಷತ್ರಗಳು ಹುಟ್ಟಿದ್ವಂತೆ. ಅದ್ರಲ್ಲಿ 3 ಈ ಕಡೆ, ಇನ್ 3 ಈ ಕಡೆ, ಇನ್ 3 ಜೇಬಲ್ಲಿ ಇಟ್ಟಿದ್ದೀನಿ ಅಂತ ಹೇಳಕ್ ಬಂದಮ್ಮ. ನನ್ನ ಆಪ್ಸ್ ನಲ್ಲಿ 12 ಪ್ಯಾಕ್ ಇದೆಯಮ್ಮ. ದುನಿಯಾ ವಿಜಿ ಕೇಳಿದ್ರು ಅಂತ ಹೇಳಿ 6 ಪ್ಯಾಕ್ ಕೊಟ್ಟಿದ್ದೀನಿ. ಇನ್ 6 ಪ್ಯಾಕ್ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಓ, ಅದ್ರಲ್ಲಿ ಟೀ ಕಾಫಿ ಎಲ್ಲ ಮಾಡ್ಕೋಬಹುದು ಅನ್ಸುತ್ತೆ. ಅಯ್ಯೋ, ನಮ್ಮಪ್ಪ ಬರ್ತಿದ್ದಾರೆ. ಕೋತಿ ರಾಮ ನಿಮ್ಮ ಅಪ್ಪನ. ನಾನು ಕೋತಿರಾಮ ಅಲ್ಲ, ಶೈನಿಂಗ್ ಸೀತಾರಾಮ. ಯಾವ ಸ್ಕಿಟ್ನಾಗ ಇಷ್ಟು ಕಾಮಿಡಿ ಮಾಡಿರ್ಲಿಲ್ಲ ಮಾರಾಯ. ಮನೇಲೂ ಹಿಂಗೆ ಹೇಳಿ ಹೇಳಿ ನಗಿಸ್ತಿರ್ತಾರೆ. ಹಿಂಗ ನಕ್ಬಿಟ್ಟು ನನ್ನ ಮಾನ ಮರದ ಕಳೆದ್ಬಿಡಿ. ಎಷ್ಟು ಧೈರ್ಯ ಐತೆ ಇವನ್ ಜೊತೆ ಓಡ್ ಬರ್ತೀಯ? ಅಯ್ಯೋ ಅಪ್ಪ, ಅವನ ಜೊತೆ ಓಡ್ ಬಂದಿಲ್ಲ ನಾನು. ಎಷ್ಟು ಧೈರ್ಯ ಇದ್ರೆ ಇವನ್ ಜೊತೆ ಓಡ್ ಬರ್ತೀಯ? ಪೊಲೀಸ್ ಕಣೋ. ಎಷ್ಟು ಧೈರ್ಯ ಇದ್ರೆ ಇವನ್ ಜೊತೆ ಓಡ್ ಬರ್ತೀಯ?
ಈ ಕೋತಿ ನಾನು ಬಿಟ್ಟು ಎಲ್ಲಾರ್ಗು ಹೇಳ್ತಾ ಇದ್ದೆ ಯು ಆರ್ ಅಂಡರ್ ಅರೆಸ್ಟ್. ಯೋ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಹಾಗೆ ಅರೆಸ್ಟ್ ಯಾರು ಮಾಡ್ಬೇಕು? ನೀವ್ಯಾರು? ಪೊಲೀಸು. ನಿಮ್ ಕೆಲಸ ಏನು? ಅರೆಸ್ಟ್ ಮಾಡೋದು. ನಿಮ್ ಕಂಪ್ಲೇಂಟ್ ಕೊಟ್ಟಿದ್ದೆ ಯಾರು? ಇವ್ನು. ಆ ನಾಯಿನೇ ಅರೆಸ್ಟ್ ಮಾಡಿ. ಯು ಆರ್ ಅಂಡರ್ ಅರೆಸ್ಟ್. ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಆ ನನ್ನ ಮಗನೇ ತೋರಕ್ ಹಾಕು. ನೀ ಹೇಳಿದ ತಕ್ಷಣ ಎತ್ತಿ ಹೊರಗೆ ಹಾಕ್ಬಿಡಕ ಅವನೇನ್ ಅಂಡ್ರಿವೇರ ಇಲ್ಲ ಬನೀನಾ? ಗೊತ್ತು ಕಣ್ರು, ಅಂಡ್ರಿವೇರ್ ಅಂತನಾ? ಲಾಂಗೋಟಿ ಅಂತ. ನನ್ನ ಮಕ್ಕಳ ₹1 ಸಂಪಾದನೆ ಮಾಡೋ ಯೋಗ್ಯತೆ ಇರಲ್ಲ. ಸಂಡೇ ಬಾಚಾರ್ ಅಲ್ಲಿ ಹಾಫ್ ರೇಟ್ಗೆ ಚಡ್ಡಿ ಬರೋಣ ತಗೊಂಡ್ಬಿಡೋದು, ಹಾಫ್ ರೇಟ್ಗೆ ಯಾವ್ದೋ ಗುಜರಿ ಗಾಡಿ ಇಟ್ಕೊಂಡ್ಬಿಟ್ಟು ಯಾವ್ದಾದ್ರು ಶ್ರೀಮಂತರು ಮನೆ ಹುಡುಗಿ ಬಂದ್ರೆ ಲಪ್ಟಾಯಿಸ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋದು. ಏನ್ರಿ ನೀವು ಮಾಡೋದು ಪಿನ್ ಟು ಪಿನ್ ಪಾಯಿಂಟ್ ಹಂಗೆ ಹೇಳ್ತಾ ಇದ್ದೀರಾ? ಆಲ್ ಯು ಆರ್ ಅಂಡರ್ ಅರೆಸ್ಟ್. ಯಾವ ರಪಿ? ಮೊಹಮ್ಮದ್ ರಫಿ. ಸುಮ್ನೆ ರಪಿ. ಇದು ನನ್ನ ಡೈಲಾಗ್ ಇಲ್ವಾ? ಓಕೆ ಕಂಟಿನ್ಯೂ. ಏಯ್ ಬಾರೆ ಹೋಗೋಣ ಮನೆಗೆ ಬಾರೆ. ಬೇಬಿ ಹೋಗ್ಬೇಕಂತೆ, ಬಾ ಈ ಜಗತ್ತಿಂದ ದೂರ ಹೋಗೋಣ. ಹೋಗೋಣ. ಇಲ್ಲೇ ಇದೀವಿ. ಏಯ್ ಅವನ್ನ ಕಟ್ಕೊಂಡು ಏನೇ ಮಾಡ್ತೀಯಾ? ಹೋಗಮ್ಮ, ನಂಗೆ ನಾಚಿಕೆ ಆಗುತ್ತೆ. ಆಲ್ ಯು ಆರ್ ಅಂಡರ್ ಅರೆಸ್ಟ್. ಯಾವ್ರಪ್ಪಿ? ಮೊಹಮ್ಮದ್ ರಫಿ. ಸುಮ್ನೆ ಹೋಗಪ್ಪಿ. ಈಗಲೂ ನನ್ನ ಡೈಲಾಗ್ ಇಲ್ವಾ? ಓಕೆ ಕಂಟಿನ್ಯೂ. ಈ ತಂದೆ ಶಾಪ ನಿಮಗ್ ತಂದೆ ಬಿಡಲ್ಲ ಕಣ್ರು. ನಾನು ಅವಳನ್ನ ಕಣ್ಣಲ್ಲಿಟ್ಟು ಬೆಳೆಸಿದ್ದೆ ಕಣೋ. ಮಿಕ್ತವ್ರೆಲ್ಲ ಏನ್ ಬ್ಯಾಂಕಲ್ಲಿ ಇಟ್ಟು ಬೆಳೆಸ್ತಾರ? ಹೋಗಯ್ಯ ಹೋಗಯ್ಯ. ಮಗ ಈಗ ಹೋಗಯ್ಯ ಅವಳನ್ನ ಕಣ್ಣಲ್ಲಿ ಇಟ್ಟು ಬೆಳೆಸವನಂತೆ. ಹೆಂಗ್ ಲವ್ ಮಾಡ್ತೇವಣ್ಣ? ಫೇಸ್ಬುಕ್ ಲೈವ್ ಅಲ್ಲಿ ಮಗ. ಮಗ ನಾನ್ ಫೇಸ್ಬುಕ್ ಲೈವ್ ಹೋದ್ರೆ ಅವಳೇ ಫಸ್ಟ್ ಬರೋದು ನೋಡ್ತೀಯಾ? ನೋಡ್ತೀಯಾ? ಅಲ್ಲ ಕಣ, ಇರು ಒಂದ್ ನಿಮಿಷ ನೋಡಿಲಿ. ಹಾಯ್ ಬೇಬಿ. ಹಾಯ್ ಬೇಬಿ, ಐ ಲವ್ ಯು. ಐ ಲವ್ ಯು ಟು. ನಿಮ್ಮ ಅಪ್ಪ ಕೋತಿರಮ್ಮ ಏನ್ ಮಾಡ್ತಿದ್ದಾನೆ? ಅಯ್ಯಯ್ಯೋ, ಅವ್ರು ಕೋತಿರಾಮ ಅಲ್ಲ, ಶೈನಿಂಗ್ ಸೀತಾರಾಮ. ಓಹೋ, ಎಲ್ಲಿ ತೋರ್ಸು. ಇರೋ ಅಪ್ಪ ಇಲ್ಲಿ ನೋಡು ನಮ್ಮಪ್ಪ. ನನ್ನ ಕಣ್ಣು ಮುಂದೆ ಫೇಸ್ಬುಕ್ ಲೈವ್ ಹೋಗಿ ನನ್ನ ಮಾನ ಮರದ ಕಳಿತೀರಾ? ಲೈ ನಾನು ಲೌಡಿನ ಕಂಡ್ರು ನನ್ನ ಮಕ್ಕಳ ಒಬ್ಬೊಬ್ಬರನ್ನು ಶೂಟ್ ಮಾಡ್ಬಿಡ್ತೀನಿ ನೋಡು. ಪ್ರಾಣಕ್ಕಿಂತ ನನ್ನ ಮಾನ ಮರ್ಯಾದೆ ನನಗೆ ಮುಖ್ಯ. ಹುಡುಗಿ ಓಡೋಗ್ಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತಾ? ಹೌದು. ಲೇ ನಾಯಿ, ಕಾಲ್ ಕೆಳಗೆ ಅರ್ಧ ಗಂಟೆಯಿಂದ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಅದೆಷ್ಟು ಜನರು ಕಣ್ಣು ಹೋಗೈತೆ, ನಾ ಪಂಚಪುಳ ಬಿಡಿದೆ. ದಯವಿಟ್ಟು ತಗೊಳ್ಳಿ. ಇದೇನಕ್ಕೋ? ದಯವಿಟ್ಟು ಒಂದು ಅಂಡರ್ವೇರ್ ತಗೊಳ್ಳಿಪ್ಪ. ಹಂಗಂತ 3 ಜನ ಕಮೆಂಟ್ ಮಾಡವ್ರೆ. ಆಲ್ ಯು ಆರ್ ಅಂಡರ್ ಅರೆಸ್ಟ್. ಡೈಲಾಗ್ ಇಲ್ವಾ? ನನ್ನ ಹುಡುಗಿಗೆ ಹೊಡಿತೀಯನೋ? ನಿನಗೂ ಹೊಡಿತೀನಿ. ಹಾಗಾದ್ರೆ ಅವಳಿಗೆ ಹೊಡಿ. ನನ್ನ ಅಕ್ಕಡ 20 ವರ್ಷ ಸಾಕಿದ ಅಪ್ಪ ಅಮ್ಮನ್ಗಿಂತ 2 ತಿಂಗಳು ಮಾಡಿದ ಹುಡುಗ ಎಂತ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, 9 ತಿಂಗಳು. ಬಾರೆ ಅಲ್ಲಿ. ಇದು ಇವಾಗ ಬೇಕಿತ್ತ? ನನ್ನ ಅಕ್ಕಡ ನಮ್ಮ ಹುಡುಗ ರಾಜ್ಯ ಕಡೆ ಅವ್ರು ಹಾಕೊಂಡ್ಬಿಡ್ತಾರೆ ನಿಮ್ಗೆ. ಅಪ್ಪ ಅಮ್ಮನ್ಗೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಾವತ್ತರ ಟನ್ ಅಂತ ಗಟ್ಟೆ ಹೊಡ್ಸಿದ್ದೀರಾ? ಅಪ್ಪ ಅಮ್ಮನ್ಗೆ FM-ಗೆ ಫೋನ್ ಮಾಡ್ಬಿಟ್ಟು ಸಾಥ್ ಡೆಡಿಕೇಟ್ ಮಾಡಿದ್ದೀರಾ? ಅಪ್ಪ ಅಮ್ಮನ ಪ್ರಾಣ ತಿಂತೀರಾ? ಅಪ್ಪ ಅಮ್ಮನ್ಗೊಂದ್ ಜೊತೆ ಚಪ್ಪಲಿ ಕೊಡ್ತಿದ್ದೀರಾ? ಅಪ್ಪ ಅಮ್ಮ ಅಂದ್ರೆ ಏನ್ ಗೊತ್ತಾ? ಫಾದರ್ ಅಂದ್ರೆ ಏನ್ ಗೊತ್ತಾ? ಮದರ್ ಅಂದ್ರೆ ಏನ್ ಗೊತ್ತಾ? ನಿನಗೆ ಹೇಳ್ತಾ ಇರೋದು ಕಣೋ. ಗೊಗಯ್ಯ ನನ್ನ ಎಕ್ಕಡ. ಏಯ್ ಜಗ್ಗ, ಕಾಮಿಡಿ ಸ್ಕಿಟ್ ಅಲ್ಲಿ ಇಷ್ಟುದ್ದ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ಯಾರಾದ್ರೂ ಕೇಳಿಸ್ಕೊಳಕ್ ರೆಡಿ ಇರ್ತಾರೇನೋ? ಬೋರ್ ಆಗಲ್ವೇನೋ? ನೀನೇನ್ ಹೇಳ್ತಿದ್ದೆ ಅಂತ ನಂಗೆ ಅರ್ಥ ಆಯ್ತು. ಅರ್ಥ ಆಯ್ತಾ? ಅರ್ಥ ಆಯ್ತು. ಅಮ್ಮ 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 ಸಾರಿ ಅಮ್ಮ. ಅಮ್ಮ ನಿಜ ಸಾರಿ ಅಪ್ಪ, ನಾ ಇನ್ನೊಂದ್ಸತಿ ಹಿಂಗ್ ಮಾಡಲ್ಲಪ್ಪ. ಮನೆಗೆ ಹೋಗೋಣ ಬನ್ನಿ. ಬೇಬಿ ಬೇಬಿ ಏನ್ ನೋಡ್ರೋ, ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹೋದಂಗ್ ಹೋಗ್ತಾವ್ ನೋಡ್ರೋ. ಬೇಬಿ ಬಿಡ, ಡೈಲಾಗ್ ಹೇಳ್ತೇನೆ ಬಿಡ. ಡೈಲಾಗ್ ಕೇಳ್ಬೇಕು. 9 ತಿಂಗಳು ಕಷ್ಟಪಟ್ಟು ಲವ್ ಮಾಡಿದ್ನ 9 ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟೆ.
ಈ ಲವ್ ಅನ್ನೋದು ಒಂಥರ ಬುಲ್ಡೆ ಮಾಡಿಸ್ದಂಗೆ ಎಷ್ಟ್ ಸಲ ಬುಲ್ಡೆ ಮಾಡಿಸಿದ್ರು ಕೂದ್ಲು ಬರುತ್ತೆ ಆದ್ರೆ ಈ ಸ್ನೇಹ ಅನ್ನೋದು ಜಗ್ಗನ್ ಟಕ್ಲೆ ತಲೆ ಇದ್ದಂಗೆ ಒಂದ್ಸತಿ ಕೂದ್ಲು ಉದ್ರೋದ್ರೆ ಯಾವ ಈರುಳ್ಳಿ ರಸ ಹಾಕಿದ್ರು ಕೂದ್ಲು ಬರಲ್ಲ ನೋಡು ಸ್ನೇಹನ ಪ್ರೀತಿನ ಸ್ನೇಹನ ನೀನೇ ಬೇಕು ಮಗ ಅಪ್ಪ ಅಯ್ಯೋ ನಿನ್ನ ಫಿಲಾಸಫಿ ನನ್ನ ಎಕಡ ಸಿಗಾಕ ಆಲ್ ಯುವರ್ ಅಂಡರ್ ಅರೆಸ್ಟ್. ಯಾವೂರಪ್ಪಿ? ಮೊಹಮ್ಮದ್ ರಫಿ. ಯಾವ ದಡ್ಡನ ಮಗ ಹೇಳ್ಕೊಟ್ಟಿದ್ದು ಸ್ಟೆಪ್ ಇದು? ಅವನದೇ ಕೊರಿಯೋಗ್ರಫಿ ಸರ್, ಯಾರು? ಇವ್ರದೇ ಕೊರಿಯೋಗ್ರಫಿ. ಡಾಕ್ಟರ್ ಜಾನ್ವಿ ಜ್ಯೋತಿ, ಹೇಳಿ ಹೇಗೆ ಅನಿಸ್ತು? ತುಂಬಾ ಎಂಜಾಯ್ ಮಾಡ್ತಿದ್ರಿ? ತುಂಬ ಚೆನ್ನಾಗಿತ್ತು ನಿಮ್ಮ ಸ್ಕಿಟ್ಟು. ಒಬ್ರನ್ನ ನಗ್ಸೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದೇ ರೀತಿ ಕಂಟಿನ್ಯೂ ಮಾಡಿ. ಯಾವ ಊರು ಅಪ್ಪಿ? ಮೊಹಮ್ಮದ್ ರಫಿ. ಯಾವ್ರಪ್ಪೆ? ಮೊಹಮ್ಮದ್ ರಫಿ. ಹೌದಪ್ಪಿ. ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಅಪ್ಪಿ. ಓವರ್ ಆಲ್ ಇಟ್ ವಾಸ್ ಅ ವಂಡರ್ಫುಲ್ ಆ್ಯಕ್ಟ್. ಥ್ಯಾಂಕ್ ಯು. ಇವನೇ ಅವ್ರಿಗೆ ಯಾರು ಕ್ಯಾರೆಕ್ಟರ್ ಯಾರು ಕೊಟ್ಟಿರೋದು? ಅವರೇ ಹಾಕೊಂಡಿರೋದು. ಅದು ವಿಚಾರ. ಯಾರನ್ನ ಕೇಳ? ಗುರು ಸರ್. ಹಾ ಸರಿ. ಜಗಪ್ಪ ಸೂಪರ್, ಚಿಲ್ಲರ್ ಸೂಪರ್. ಇದ್ರಲ್ಲಿ ತುಂಬಾ ಗೆಸ್ಟ್ ಅಪಿಯರೆನ್ಸ್ ಇತ್ತು. ಒಂದು ಅಫ್ಕೋರ್ಸ್ ಯಾವ ರಫಿ? ಮೊಹಮ್ಮದ್ ರಫಿ. ಓಕೆ, ಒಂದು ಅವ್ರದ್ದು. ಆಮೇಲೆ ರಚಿತಾದು ಈ ಸ್ಕಿಟ್ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್. ತುಂಬಾ ಚೆನ್ನಾಗಿ ಮಾಡಿದಿರ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ದ ಕಂಟೆಂಟ್ ಇಷ್ಟ ಆಯ್ತು ನನಗೆ. ಸೊ ದ ಮಾರಲ್ ತುಂಬಾ ಇಷ್ಟ ಆಯ್ತು. ಯಾವ ರಫಿ? ಮೊಹಮ್ಮದ್ ರಫಿ. ಸೂಪರ್ ಅಪ್ಪಿ. ಎಸ್ ರಚಿತಾ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಕುತ್ಕೊಂಡ್ರು ಎಲ್ಲರೂ, ಐ ಥಿಂಕ್ ಎಲ್ಲರೂ ಖುಷಿ ಪಟ್ರು ನಿಮ್ಮ ಎಂಟೈರ್ ಸ್ಕಿಟ್ ಇಂದ. ಒಳ್ಳೆ ಮೆಸೇಜ್ ಕೂಡ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮಾವ ಏನಾದ್ರೂ ಉಳಿದಿದ್ಯಾ? ಆಸ್ ಯೂಶುವಲ್ ಸುಷ್ಮಿತಾ ನನ್ನ ಕೋ ಆಕ್ಟರ್ ಥಿಯೇಟ್ರಲ್ಲಿ. ಸೊ ಡನ್ ವೆರಿ ವೆಲ್ ಜಾಬ್. ಸೊ ಒಟ್ಟಾರೆ ಒಂದು ಒಳ್ಳೆ ಸ್ಕಿಟ್ನ ನೋಡಿದಾಗಾಯ್ತು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಟ್ ನೀವು ಹೊರಡಕ್ಕಿಂತ ಮುಂಚೆ ಆ ಒಂದೇ ಒಂದು ಸೀನ್ ನಾನು ನೋಡಕ್ ಇಷ್ಟಪಡ್ತೀನಿ. ಅದೇ ಸಾಂಗ್ ಪ್ಲೇ ಆದಾಗ ಇಬ್ರು ಓಡಿ ತಬ್ಕೊಂಡು ವಾಡ್ಕೊಂಡು ಅದು ಆ ಸೀನ್ ನೋಡಕ್ಕೆ ಅದ್ಭುತವಾಗಿತ್ತು. ಹಂಗೆ ಅದನ್ನ ಸಾಂಗ್ ಪ್ಲೇ ಆಗುತ್ತೆ, ಹಂಗೆ ಹೊರಟ್ಬಿಡಿ. ಓಕೆನಾ? ಬೇಸಿಗೆನಲ್ಲಿ ಮಳೆ ಬರೋದು, ಬ್ಯಾಚುಲರ್ಸ್ಗೆ ಬಾಡಿಗೆ ಮನೆ ಸಿಗೋದು ಸಿಕ್ಕಾಬಡೆ ಕಷ್ಟ. ಹೇಗೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೇಯಿಂಗ್ ಗೆಸ್ಟ್ ಆಗಿರುವಂತಹ ನಮ್ಮ ಹುಡುಗನಿಗೆ ಏನೇನೆಲ್ಲ ಅವಾಂತರ ಆಗಿದೆ ಗೊತ್ತಾ? ಬನ್ನಿ ನೋಡ್ಕೊಂಬರೋಣ. ತೋರಿಸ್ರು ಸರ್, ಬೆಂಗಳೂರಲ್ಲಿ ಕೂರಕ್ ಜಾಗ ಸಿಗುತ್ತೆ, ಮಲ್ಗಕ್ಕೆ ಜಾಗ ಸಿಗಲ್ಲ. ಬಾಡಿಗೆ ಮನೆ ಸರ್. ಬೆಂಗಳೂರಲ್ಲಿ ಸುಡುಗಾಡಲ್ಲಿ ಬೇಕಾದ್ರೆ 6 ಅಡಿ 3 ಅಡಿ ಜಾಗ ಸಿಕ್ಬಿಡುತ್ತೆ. ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಬಾಡಿಗೆ ಮನೆನೇ ಸಿಗಲ್ಲ. ಮೊನ್ನೆ ಹಿಂಗೆ ಒಂದಿನ ಬಾಡಿಗೆ ಮನೆ ಕೇಳೋಣ ಅಂತ ಹೋದೆ. ಮನೇಲಿ ಹೆಣ್ಮಕ್ಳಿದಾರೆ, ಬ್ಯಾಚುಲರ್ಸ್ಗೆ ಮನೆ ಕೊಡಲ್ಲ ಅಂದ್ಬಿಡದ. ನಾನು ಹೆಣ್ಮಗಳೇ ಕೊಟ್ಬಿಡಿ ಮದುವೆ ಆಗಿ ಸಂಸಾರ ಆಗ್ತೀನಿ ಅಂದೆ. ಒಂದು ಮಾತು ಮಾತಾಡ್ಲಿಲ್ಲ ಸರ್. ಒಪ್ಕೊಂಡ್ಬಿಟ್ರ? ಒಪ್ಪಳದ ಸೀದಾ ಒಳಗಡೆ ಕರ್ಕೊಂಡು ಹೋಗಿ ನಾಯಿ ಹೊಡೆದ್ರು ಸರ್. ಹೊರಗಡೆ ಟೂಲೆಟ್ ಬೋರ್ಡ್ ನೋಡಿ ಸೀದಾ ಮನೆ ಒಳಗಡೆನೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಸಾರ್, ಸರೋಜ ಬೇಡ, ನೀವೇ ಬನ್ನಿ. ಹಲೋ ಬನ್ನಿ. ಯಾರು ನೀವು? ಸರ್, ನನ್ ರಾಜು ಅಂತ. ರಾಣಿ ಬೇಕಾ? ಕೋಣ ಬೇಕಾಗಿತ್ತು. ಕೋಣೆ ಬಾಡಿಗೆ ಮನೆ ಬೇಕಾಗಿತ್ತು. ಮದ್ವೆ ಆಗಿದ್ಯಾ? ನಮ್ಮ ಅಪ್ಪ ಅಮ್ಮಂಗಾಗಿದೆ. ನಿಮ್ಗಾಗಿದೆ ಅಂತ ಕೇಳಿದ್ದು. ಇಲ್ಲ ಸರ್, ಐ ಆಮ್ ಸ್ಟಿಲ್ ಬ್ಯಾಚುಲರ್. ನೋಡಿಪ್ಪ, ಇಲ್ಲೆಲ್ಲೂ ನಿಮ್ಗೆ ಮನೆ ಬಾಡಿಗೆಗೆ ಸಿಗಲ್ಲ. ನೀವು ಬೇರೆ ಕಡೆ ನೋಡ್ಕೊಳ್ಳಿ. ಸರೋಜ ಸರ್, ಹಂಗ ಅನ್ಬೇಡಿ ಸರ್. ಬೆಳಗ್ಗೆ ಎದ್ದು ನಂಗೆ ಕೆಲ್ಸಕ್ಕೆ ಹೋಗ್ಬೇಕು, ಏನಾದ್ರು ಮಾಡಿ ಸರ್ ಪ್ಲೀಸ್ ಸರ್. ಕಂದ ನೋಡು, ಈ 7-8 ಏರಿಯಾದಲ್ಲಿ ಎಲ್ಲಿ ಹುಡ್ಕರು ನಿಮ್ ಮನೆ ಬಾಡಿಗೆಗೆ ಸಿಗಲ್ಲಪ್ಪ. ಅದ್ರಲ್ಲೂ ನಿನ್ನಂತ ಬ್ಯಾಚುಲರ್ಸ್ ಬೀದಿ ನಾಯಿಗೆ ಮನೆ ಒಳಗೆ ಬಿಟ್ಕೊಳ್ಳಲ್ಲ. ಸರೋಜ, ಕಾಫಿ ಗಿಡ. ಸರ್, ಹಂಗ ಅನ್ಬೇಡಿ ಸರ್. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್. ಇರ್ತೀಯಾ? ಇರ್ತೀನಿ ಸರ್. ನಮ್ಮನ್ನು ಒಬ್ರಿಗೆ ಬಾಡಿಗೆ ಇರೋದು. ಆಯ್ತು ಸರ್. ಕೂತ್ಕೊ. ಮತ್ತೆ ನೋಡಪ್ಪ, ನಮ್ಮಲ್ಲಿ ಬಾಡಿಗೆ ಇರ್ಬೇಕು ಅಂತಂದ್ರೆ ಕೆಲವು ಕಂಡೀಷನ್ಸ್ ಗಳಿದಾವೆ. ಆಯ್ತು ಸರ್, ಎಲ್ಲ ಓಕೆ ಸರ್. ಕಂಡೀಷನ್ ಕೇಳೋ. ಹೇಳಿ ಸರ್. ಕಂಡೀಷನ್ ನಂಬರ್ 1, ನಮ್ಗೊಬ್ಳು ಮಗಳಿದ್ದಾಳೆ. ಮಗಳಿದಾಳ? ಕಣ್ಣೆತ್ತು ನೋಡಬಾರ್ದು. ಕಣ್ಣೆತ್ತಿ ನೋಡಲ್ಲ ಸರ್. ಸಾರಿ. ನಮ್ಗೊಬ್ಬ ಗಂಡ್ ಮಗನು ಇದ್ದಾನೆ. ಗಂಡ್ ಮುಂದೆ ಬಂದ್ರು ಬರಲ್ಲ, ನೋಡಲ್ಲ ಬಿಡಿ. ಏನಂದ್ರೆ? ಏನಿಲ್ಲ, ಕಂಡೀಷನರ್ ಮುಂದುವರ್ಸಿ ಸರ್. ಕಂಡೀಷನ್ ನಂಬರ್ 2, ನಮ್ಮನೇಲಿ ಊಟ ತಿಂಡಿ ಸ್ನಾಕ್ಸ್ ಎಲ್ಲ ಇಲ್ಲೇ ಮಾಡೋಣ ಸರ್. ಹೊರಗಡೆ ಆದ್ರೆ ಹೊಟ್ಟೆ ಹಾಳಾಗ್ಬಿಡುತ್ತೆ. ಬೇಕಾದ್ರೆ ಫ್ರೆಂಡ್ಸ್ ಇಲ್ಲೇ ಕರ್ಸ್ಬಿಡ್ತೀನಿ. ನಮ್ಮನೇಲಿ ಮನೆ ಬಾಡಿಗೆ ಇಲ್ವಲ್ಲಪ್ಪ ಸರ್. ಅವರೆಲ್ಲ ಯಾಕೆ ಸರ್? ನಾನು ಒಬ್ಬನೇ ಇರ್ತೀನಿ ಅಲ್ವಾ? ಕಂಡೀಷನ್ ನಂಬರ್ 3, ಅಡ್ವಾನ್ಸ್ 50,000, ತಿಂಗಳು ಬಾಡಿಗೆ ಬರೀ 10,000. ಅಡ್ವಾನ್ಸ್ 50,000, ಬಾಡಿಗೆ 10,000 ಅಷ್ಟೇ. ಮನೆ ಎಲ್ಲ ಲೆಕ್ಕ ಹಾಕಿರೋ 50 ಸ್ಕ್ವೇರ್ ಫೀಟ್ ಇಲ್ಲ. ಇದಕ್ಕೆ 50,000 ಅಡ್ವಾನ್ಸ್, 10,000 ಬಾಡಿಗೆ. ಹೋಗಯ್ಯೋ ಮಗಳೇ ಪವಿತ್ರ. ಸರ್, ಯಾರು ಸರ್ ಹಿಂಗೋದ್ರು? ನನ್ ಮಗಳು ತುಂಬಾ ಸ್ಪೀಡು. ಮಿಂಚಿದ್ದಂಗೆ. ಯಾರಮ್ಮ ಅದು? ಯಾರಿಲ್ಲಪ್ಪ. ಯಾರಿಲ್ಲ ಅಂದ್ಮೇಲೆ ಅಲ್ಲಿ ಏನ್ ಮಾಡ್ತೀಯಾ? ಬಾ ಈ ಕಡೆ.
ನಾನು ಹೇಳಿಲ್ವಾ ನನ್ನ ಮಗಳು ಮಿಂಚ್ಗೆ ಸೈಡ್ ಹೊಡಿತಾಳೆ ನಂಗೆ. ನಿಮ್ಗೆ ಮನೆ ಇಷ್ಟ ಆಯ್ತಾ? ಮನೆ ಎಲ್ಲ ಇಷ್ಟ ಆಯ್ತು ಸರ್, ನೀವು ಅಂದ್ರೆ ಹಾಲು ಉಕ್ಸ್ಬಿಡದೆ. ಆ ಲುಕ್ಸ ಮಾತು ಹಂಗಿರ್ಲಿ, ಅಡ್ವಾನ್ಸ್ ಕೊಟ್ಬಿಟ್ಟು ಮುಂದಿನ ಕೆಲಸ ಮಾಡು. ಅಡ್ವಾನ್ಸ್ ಕೊಟ್ರೆ ಕೆಲಸ ಮಾಡ್ಬೋದಾ? ಗೃಹ ಪ್ರವೇಶ ಮಾಡ್ಬೋದಾ ಸರ್ ಅಂದೆ? ಇವಳೆ ರೀ ಅದೇ ಖರ್ಚ್ಕೊಂಡೆ. ಜಿರ್ಲೆ ಅಯ್ಯೋ ನಿನ್ ನೋಡಿ ಜಿರ್ಲೆ ಹರ್ಚ್ಕಂತು, ಜಿರ್ಲೆ ನೋಡಿ ನೀನ್ ಹರ್ಚ್ಕೊಂಡು ನೋಡಿ ಮೀಸೆ ಹಿಡಿದು ಎತ್ತಾಕ್ತೀನಿ. ಕೆಲ ಜಿಗಳೆ ಮೀಸೆ ಹಿಡ್ದು ಎತ್ತಕ್ಕ ಏನಪ್ಪಯ್ಯ? ಅಪ್ಪಯ್ಯ, ಅದು ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆದ್ರೆ ನಿಮ್ಮಷ್ಟಲ್ಲ, ತುಂಬಾ ದೊಡ್ಡ ಕಟ್ಸಿದ್ದೀರಾ. ನಮ್ಮ ಅಪ್ಪಯ್ಯ ಕಟ್ಸಿದ್ದು. ಅದೇ ಅನ್ಕೊಂಡೆ, ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹಾರ್ಟಲ್ಲಿ ಜಾಗ ಕೊಡ್ತೀರಾ? ನಮ್ಮ ಅಪ್ಪಯ್ಯನ್ ಕೇಳ್ಬಿಟ್ಟು ಹೇಳ್ತೀನಿ. ಅಪ್ಪಯ್ಯ ಅಯ್ಯೋ ಏನಪ್ಪ ಅದು? ಅದು ಏನಿಲ್ಲ, ಮನೆ ತುಂಬಾ ಚೆನ್ನಾಗಿ ಆಲ್ಟ್ರೇಷನ್ ಮಾಡ್ಸಿದೀರಾ ಅಂದೆ. ಅಂದಾಗ ನಿಮ್ಗೆ ಮನೆಯೆಲ್ಲ ಇಷ್ಟ ಆಯ್ತು ಅಂತ ನೀ. ಒಂದೊಂದ್ಸರಿ ಗುಡಿ ಇಷ್ಟ ಆಗ್ಲಿಲ್ಲ ಅಂದ್ರು ವಿಗ್ರಹ ನೋಡಿ ಕೈ ಮುಗಿಬೇಕಲ್ವೇ? ಹೌದು, ಚಪ್ಲಿ ಚೆನ್ನಾಗಿದೆ ಅಂತ ಕಿತ್ತೋದ್ಮೇಲೆ ಇಟ್ಕೊಳಕ್ ಆಗತ್ತೆ. ಗೊತ್ತಾಯ್ತು ಬಿಡಿ. ನೋಡಿ ಸಣ್ಣ ಪುಟ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಬಿಡಿ, ಹೋಗಿ ರೆಸ್ಟ್ ಮಾಡಿ. ಇದು ನಿಮ್ ರೂಮು, ಇದು ನನ್ನ ಮಗಳು ರೂಮು, ಇದು ನನ್ನ ರೂಮು. ನಿಮ್ಗೆ ಏನಾರು ಬೇಕು ಅಂದ್ರೆ ಸೀದಾ ಇಲ್ಲಿ ಬಂದು ಕುಟ್ಟಿ, ಅಲ್ಲಿ ಹೋಗಿ ತಟ್ಟಬೇಡಿ. ಲೇ ಸರೋಜ ರೀ ನಾನ್ ಸ್ವಲ್ಪ MB ರೋಡ್ ಹೊಡ್ ಬರ್ತೀನಿ ಕಣೆ. ಬರ್ರಿ. ಅಮ್ಮ ಅಮ್ಮ, ಲೇ ಏನೇ ನಿಂದು? ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಆಯ್ತು ಇರು, ಇನ್ನೊಂದ್ 6 ತಿಂಗಳಲ್ಲಿ ಮದ್ವೆ ಮಾಡ್ತೀನಿ. ನಾನು ಹೇಳಿದ್ದು ಈ ಡ್ರೆಸ್ ಕಂಫರ್ಟಬಲ್ ಆಗಿಲ್ಲ ಅಂತ. ಇಲ್ಲ ಅಂದ್ರೆ ಬಿಚ್ಚಾಕೆ ನನ್ ತಲೆ ಯಾಕೆ ತಿಂತೀರಾ? ನೀನು ನಿಮ್ಮ ಅಪ್ಪಂದು ಇದೇ ಆಯ್ತು. ಹೌದಾ? ಹಾಯ್, ನಾನು ಅವಳಲ್ಲ ಅವನು. ಆದ್ರೂ ಈ ಹೆಣ್ವೇಷ ಹಾಕೋದು ಭಾರಿ ಕಷ್ಟ ಸರ್. ಏನ್ ಬಿಸಿನಪ್ಪ ರೋಡ್ಗಳು. ಏನ್ ಮಾರ್ಕೆಟ್ ಅಲ್ಲಿ ತರಕಾರಿ ರೇಟ್ಗಳು ಹೊಸಿ ಆಗಿದಾವೇನೋ. ಕ್ಯಾರೆಟ್ ಕೆಜಿ 50 ರೂಪಾಯಿ, ಟೊಮಾಟೊ 20 ರೂಪಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಇದು? ಲೋ ಅಪ್ಪ, ನೀನು ಒಂದು ಅಪ್ಪನೇನೋ? ಡೌಟಾ? ಲೇ ಸರೋಜ, ಅಯ್ಯೋ, ನಾನು ಹೇಳಿದ್ದು ಎಲ್ಲ ಮನೆಯಲ್ಲಿ ಗಂಡಾಗ್ಲಿ ಅಂತ ಹರಕೆ ಹೊತ್ಕೋತಾರೆ. ನೀನ್ ಇರೋ ಒಬ್ಬ ಗಂಡು ಮಗನ್ನ ಹೆಣ್ಣು ವೇಷ ಕೂರ್ಸಿದ್ಯಲ್ಲ, ನಿನ್ನ ಏನ್ ತಗೊಂಡ್ ಹೊಡಿಬೇಕು? ಏನ್ರಿ ಅದು? ನೋಡ ಇಲ್ಲಿ ಏನೋ ತಕ ಹೊಡಿತಾನಂತ ನೋಡು. ಲೋ ಬಟ್ಟೆ ಯಾಕೋ ಬಿಚ್ಚಿದ್ಯಾ? ನೀನೇ ತಾನು ಹೇಳ್ದೆ ಬಿಚ್ಚಾಕು ಅಂತ. ಮರ್ಯಾದೆಯಿಂದ ಹಾಕೊಳ್ಳೋ. ಆಗಲ್ಲ. ಮುಚ್ಕೊಂಡ್ ಹಾಕೊಳ್ಳೋ. ಆಗಲ್ಲ, ಬೇಕಾದ್ರೆ ನೀನು ಹಾಕೋ. ನನ್ ಮಗ ಬಂದ್ರೆ ತಗೊಳಕತ್ತೀವ, ಹಾಕಳಪ್ಪ. ಸಾಲ ಮಾಡಿರೋದ್ ನೀನ್ ತಗ್ಲಾಕೋ. ಬೆಳಗ್ಗೆ ಬಂದೋನ್ ಯಾರು ಚಿನ್ನ? ಸಾಲ್ಗಾರ. ಏನ್ ಕೇಳ್ದ? ಸಾಲ ಕೇಳ್ದ. ನೀನ್ ಏನಂತ ಹೇಳ್ದೆ? ಮಿಕ್ಕ ಬಂದವನೇ ವಸೂಲಿ ಮಾಡಿ ಕೊಡ್ತೀವಿ ಅಂದೆ. ವಸೂಲಿ ಮಾಡ್ಬೇಕಂದ್ರೆ ಇದನ್ನ ಹಾಕಬೇಕು, ಹಾಕೋ. ಆಗಲ್ಲ, ಬೇಕಾದ್ರೆ ನೀನ್ ಹಾಕೋ. ಏ ಸರೋಜಾ, ರೀ ಇವಂಗೆ ಬೈಕ್ ಬುಕ್ ಮಾಡಿದ್ವಲ್ಲ, ನಡಿ ಕ್ಯಾನ್ಸಲ್ ಮಾಡ್ಬರೋಣ. ಬನ್ನಿ ಕ್ಯಾನ್ಸಲ್ ಮಾಡಿ. ನಾನು ಒಬ್ಬ ಗಂಡ್ಸು, ಕಷ್ಟಪಟ್ಟು ದುಡ್ದು ತಗೋತೀನಿ. ಕೂಸೆ ಹೊಸಿ ಮಕ ತೋರ್ಸು. 25 ವರ್ಷದಿಂದ ನೀನು ನಿಮ್ಮ ಅಪ್ಪ ದುಡ್ದಿದ್ ಕಂಡಿದ್ದೀನಿ. ಮುತ್ಕೊಂಡ್ ಬಟ್ಟೆ ಹಾಕೋ. ಏನಮ್ಮ ಒಂದೇ ಮಾತಲ್ಲಿ ಮರ್ಯಾದೆ ತೆಗೆದ್ಬಿಟ್ಟೆ? ಹಾಕೋ ಅಂದೆ. ಯಜಮಾನ್ರೆ, ಇವತ್ತು ಊಟಕ್ಕೆ ಒಳ್ಳೆ ಪುರಿಯಿತು. ಇದೇನು ಪವಿತ್ರ ಬಟ್ಟೆ? ಯಾರ ನೀನು ಇಲ್ಲೇನ್ ಮಾಡ್ತಾ ಇದ್ಯಾ? ಅದನ್ನ ಕೇಳಕ್ ನೀವ್ಯಾರ್ರಿ? ಮನೆ ಮಗನ್ನ ಯಾರು ಅಂತ ಕೇಳ್ತಾನೆ. ಯಾರು ಇವನು? ಹಲೋ, ನಾವೇನ್ ಸುಮ್ನೆ ಇಲ್ಲ, ದುಡ್ಡು ಕೊಟ್ಟಿದ್ದೇವೆ. ದುಡ್ಡು ಕೊಟ್ಬಿಟ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದಾ? ಅವ್ನ ಮಗ ಸರ್, ಅವನು ಮಗ ಅಲ್ಲ ಸರ್, ಅವ್ನು ಮಂಗನ ಮಗ ಇದ್ದಂಗ. ಅವನು ಲಂಗ 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 ಮಂಗ ನನ್ ಮಗ ಸರ್, ಅವನು ಮಂಗನ ಮಗನೇ. ಅವನು ಹೌದು. ಹತ್ರನೇ ಮಾತಾಡಕ್ ಬರ್ತಾ ಇದ್ದಾನೆ. ಏ ಮರ್ಯಾದೆ ನಾಚೆ ಕಲ್ಸಿ ಅವನ್ನ. ಅವ್ರು ಇರೋ ಮಟ್ಟ ಈ ಮನೆ ಕಡೆ ಬರ್ಬೇಡ, ಹೋಗ. ಬಿಡಲ್ಲ. ಯಾವ ಹತ್ರ ಮಾತಾಡ್ತಾನ ಅವನು? ಹೋದ ನಾನೀ ಮನೆ ಹಳೆಯ ಅಂದ್ರೆ ಮಗನ್ ತರ ಅಂದೆ. ಮಾತ್ ಬರುತ್ತೆ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಪವಿತ್ರ ಒಂದ್ ಲೋಟ ನೀರ್ ತಗೊಂಡ್ ಬಮ್ಮ. ಸರಿ. ನೋಡ್ತೀಯಾ? ಊಟ ತಕೊಂಡ್ ಬಾ ಇವ್ರಿಗೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಳೆಸ್ಬೇಕಾಯ್ತು ನೀವು ಅವನ್ನ. ಒಂಚೂರು ಶಾರ್ಟ್ ಟೆಂಪರು. ಯಾವ ಟೆಂಪರ್ ಸರ್? ಗೊತ್ತು, ನೀವು ಗೊತ್ತು ಬಿಡಿ ನಮ್ಗೆ. ಒಂದ್ ಊಟ 2,000 ರೂಪಾಯಿ. 2,000 ರೂಪಾಯಿ ಯಾವ ಸರಿ ಸಾಕು ಕೊಡ್ತಾನೆ? ಯಾವಾಗ ಮಾಡಿ ಮಾಡಿ ಮಾಡಿ. ರೀ ಊಟ ಮಾಡ್ಬೇಡಿ, ಊಟ ಮಾಡ್ಬೇಡಿ. ಏಯ್ ನಿಂದೇನೆ, ನಿಂದ ಅವ್ರು ಊಟ ಮಾಡ್ಬೇಕಾರೆ ಮಧ್ಯದಲ್ಲಿ ನೀವು ಊಟ ಮಾಡಿ ಸರ್. ಅಯ್ಯೋ ಬೇಡ 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 ರೀ. ನಿಂಗೆ ಮೆತ್ತಗ ಹೊಡಿಬೇಕು ನಿನ್ಗೆ. ಸುಮ್ ಕೂತ್ಕೋ, ನೀವು ಊಟ ಮಾಡಿ ಸರ್. ನೀವು ಉಣ್ಣು ಅಂದಲ್ಲಿ ಹಲ್ಲಿ. ನೋಡಮ್ಮ, ಅಂದಲ್ಲಿ ಅಲ್ಲಿ ಬಿದ್ರೆ ಸೈಡ್ಗೆ ತಿಟ್ಬಿಟ್ಟು ತಿನ್ಬೇಕು. ನಾನು ಹೇಳಿದ ಹಲ್ಲಲ್ಲ, ಹಲ್ಲಿ. ಸರ್, ಹಲ್ಲಿ ಬಿದ್ರೆ ಏನಾಗಲ್ಲ, ತೆಗ್ದಾಕ್ಬಿಟ್ಟು ತಿನ್ಬೋದು, ತಿನ್ನಿ. ಬೇಡ ಸರ್. ನೀವ್ ಏನಪ್ಪ ಎಲ್ಲದಕ್ಕೂ ನಾಚ್ಕಂತೀರಾ? ಲೇ ತಗೊಂಡೋಗಿ ಒಳಗಿಡು, ರಾತ್ರಿ ಇದನ್ನೇ ಊಟ ಮಾಡ್ತೀನಿ ನಾನು. ಹ್ಞೂನ್ರಿ. ನಾನು ಅನ್ಯಾಯವಾಗಿ ಇವತ್ತು ಊಟದ ಕೋಟನ್ನು ಮಿಸ್ ಮಾಡ್ಕೊಂಡ್ರಿ. ಸರ್, ನಾನೇನು ಸರ್ಕಸ್ ಅಲ್ಲಿ ಕೋತಿ ಅನ್ಕೊಂಡು ಆಟ ಆಡಿಸ್ತಾ ಇದ್ರಲ್ಲ, ನಾನು ಒಂದ್ ನಿಮಿಷ ಈ ಮನೇಲಿ ಇರಲ್ಲ. ಸರೋಜಾ, ಹೌದು, ಲಗೇಜ್ ತಂದು ಹೊರಗಡೆ ಹಾಕೋ. ಹೊರಗ್ ಹಾಕ್ಲಾ? ನನ್ನ ಮಗ ಇದೊಂದು ವೀಕ್ನೆಸ್ ಇಟ್ಕೊಂಡು ಆಟ ಆಡ್ತಾವನೆ.
ಇವಳು ಪಟಾಯಿಸಿ ಆಮೇಲೆ ನೋಡ್ಕೊತೀನಿ ನಿನ್ನ ಯಜಮಾನ್ರೆ ಏನೋ ಒಂದ್ ಮಾತು ಬರ್ತದೆ ಹೋಯ್ತದೆ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕತ್ತೀರಾ ಅಲ್ವಾ ಕೂತ್ಕೊಳ್ಳಿ ಅದು ನಿಮ್ಮನೆ ಇದ್ದಂಗೆ ನೀವು ಫ್ರೀ ಆಗಿರ್ಬೋದು ನೋಡಿ ಬೆಳಗ್ಗೆ ಏನು ತಿಂದಿಲ್ಲ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ನೀರಿದೆ ಕುಡ್ದ್ಬಿಟ್ಟು ರೆಸ್ಟ್ ಮಾಡಿ ನೋಡಿ ಬನ್ನಿ. ಅಲ್ಲ ಅದು ನೀರ್ಗೇನ್ ದುಡ್ಡಿಲ್ಲ ತಾನೆ ಮೆಟ್ಟೆ ತಗ ಹೊಡಿತೀನಿ ಸರ್ ನಿಮ್ಗೆ ಏನ್ ಮಾತಾಡ್ತೀರಾ ಸರ್ ನೀವು ಸಾರಿ 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 ಬೆಳಗ್ಗೆ ಎದ್ದು 50 ರೂಪಾಯಿ ಕೊಟ್ರಾಯ್ತು. ಈ ರಾತ್ರಿ ಆದ್ರೆ ನಿದ್ದೆನೆ ಬರಲ್ಲಪ್ಪ ಸಿಗರೇಟ್ ಎಲ್ಲಿಟ್ಟೆ ಹಲೋ ಮಲಗಿದ್ದೀನಿ. ಓ ಯಜಮಾನ್ರು ಮಲಗವ್ರಂತೆ ಸರ್ ಈ ಲೈಟ್ ಎಲ್ಲಿಟ್ಟೆ ಹಲೋ ಯಾರದು? ಈ ಯಜಮಾನ್ರ ನಿಮ್ಮನ್ನೆಲ್ಲ ಸುಮ್ಮನೆ ಮಲ್ಕೊಳ್ಳಿ ನೀವು ಅದೇ ಹಲೋ ಹಾ ಬಂದೆ. ಬನ್ನಿ 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 ಹಾಯ್ ಹಾಯ್. ರೀ ಪವಿತ್ರ ಅವ್ರೆ ನಾನು ಇಷ್ಟೆಲ್ಲ ಸಹಿಸ್ಕೊಂಡಿರೋದು ಯಾರಿಗೋಸ್ಕರ ಗೊತ್ತಾ? ಯಾರಿಗೋಸ್ಕರ? ನಿಮ್ಗೋಸ್ಕರನೇ. ಸೋ ನೈಸ್ ಆಫ್ ಯು. ಇನ್ ಸ್ವಲ್ಪ ದಿನ ಅಷ್ಟೇ ನೀವ್ ಸಿಗ್ತೀರಾ ಅಂದ್ರೆ ಇಡೀ ಜನ್ಮ ಪೂರ್ತಿ ಕಾಯ್ತೀನಿ. ನೀವು ಕಾಯ್ತೀರ ಅಂದ್ರೆ ಇಡೀ ಜನ್ಮ ಪೂರ್ತಿ ನಿಮ್ ಜೊತೆನೆ ಇರ್ತೀನಿ. ಪವಿತ್ರ ಏನಮ್ಮ ಅದು? ಅಪ್ಪಯ್ಯ FM. ಸುಸಂಸ್ಕೃತ ಹೆಣ್ಮಕ್ಳು ಇಷ್ಟೊತ್ತಲ್ಲ ಅದನ್ನ ಕೇಳ್ತಾರ. ಮನೆಗೆ ಬಂದಿರೋ ಗೆಸ್ಟ್ ಏನ್ ಅನ್ಕೊಳ್ಳಲ್ಲ. ಆಫ್ ಮಾಡಿ ಮಲ್ಕೋ. ಅಪ್ಪನಿಗೆ ಗೊತ್ತಾಗುತ್ತೆ, ಬೆಳಗ್ಗೆ ಸಿಗ್ತೀನಿ. ಈ ನನ್ನ ಮಗ ಶಿವ ಪೂಜೆಲಿ ಕರಡೆ ಬಂದ ಗಡ್ಡ ಬರ್ತಾನೆ. ಮಗಳು ಪಟಾಯಿಸಿ 1 to 2 ವಸೂಲಿ ಮಾಡ್ತೀನಿ. ರೀ ರೀ ಏನ ನಮ್ ಪ್ರಸಾದ್ ಕಾಣಿಸ್ತಿಲ್ಲ, ಬೇಗ ಬರ್ರಿ. ಅಲ್ಲೆಲ್ಲ ಬಾತ್ರೂಮ್ ಹೋಗಿರ್ತಾನ ನೋಡು. ಏ ನೋಡ್ದೆ ಕಣ್, ಎಲ್ಲೂ ಇಲ್ಲ. ಎಲ್ಲೋ ನುಡಿಕ ಬತ್ತೀನಿ ರೇ. ಬೇಗ ಹೋಗ್ರಿ. ಪವಿತ್ರ ಅವ್ರೆ ಕಾಫಿ ತಗೊಂಡ್ ಬನ್ನಿ. ನಮ್ಮ ಅಪ್ಪ ಅಮ್ಮ ಇಲ್ಲ, ನನ್ ಕರಿಬೇಡಿಪ್ಪ. ಏನು ಅಪ್ಪ ಅಮ್ಮ ಇಲ್ವಾ? ಅಪ್ಪ ಅಮ್ಮ ಇಲ್ವಂತೆ ಸಾರ್. ಪವಿತ್ರ ಅವ್ರೆ ಹೇಳಿ, ಏನ್ ಮಾಡ್ತಾ ಇದ್ದೀರಾ? ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಅಯ್ಯೋ ಒಬ್ಬರಿಗೆ ಕಷ್ಟ ಆಗುತ್ತೆ, ಬಾಗಲ್ ತೆಗೀರಿ, ನಾನು ಹೆಲ್ಪ್ ಮಾಡ್ತೀನಿ. ಬೇಡಿಪ್ಪ, ನಮ್ಮ ಅಪ್ಪ ಅಮ್ಮ ಇಲ್ದಾಗ ನೀವು ಬಂದ್ರೆ ಅಪಾರ್ಥ ತಿಳ್ಕೊತಾರೆ. ಅಯ್ಯೋ ಪರವಾಗಿಲ್ಲ, ಬಾಗಲ್ ತೆಗೀರಿ. ಅಯ್ಯ ಬೇಡ, ತೆಗೀರಿ. ಅಯ್ಯ ಬೇಡ, ತೆಗೀರಿ. ಅಯ್ಯ ಬೇಡ. ಪವಿತ್ರ ಅವ್ರೆ ಹೇಳಿ. ನಿಮ್ ಕೂದಲು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ? ಅಪ್ಪ ಮಾರ್ಕೆಟ್ ಹೋಗಿದ್ದಾರೆ, ಅಮ್ಮ ಗುಡಿಗೆ ಹೋಗಿದ್ದಾರೆ. ರಾಜು ಅವ್ರೆ ಇಲ್ಲಾರೋ ಕೂಗ್ತಾರ ನೋಡಿ ನಿಮ್ಮ. ಇಷ್ಟೊತ್ತಲ್ಲಿ ಯಾರು ನಾನು ಕರೀತಾ ಇರೋರು? ಅಲ್ಲೇ ಅಲ್ಲೇ ನೋಡಿ, ಅಲ್ಲೇ ಅವ್ರೆ ಅಥವಾ ಮೂಲ್ಗ್ ಹೋದ್ರು ನೋಡಿ ಅಲ್ಲಿ. ಹಿಡ್ಕೊಳ್ಳಿ ಇದನ್ನ ಕುಡಿ. ಏ ಯಾರು ಇಲ್ಲ. ಈ ಲವ್ವಲ್ ಬಿದ್ರೆ ಯಾರು ಮಾತಾಡ್ತಾರ ಅನ್ನೋದೇ ಗೊತ್ತಾಗಲ್ಲ. ಪವಿತ್ರ ಅವ್ರೆ ಬಾಗಿಲು ತೆಗೀರಿ. ಇಲ್ಲ. ಹಲೋ ಹಲೋ ರಾಜು ಅವ್ರ? ಹಾ ರಾಜು ಅವ್ರೆ, ನೀವೇ ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಂದಂಗೆ ಊಟ ಆಯ್ತಾ? ಊಟ ಆಯ್ತು, ನೀವ್ ಯಾರು ಹೇಳಿ? ನಾನು ನಿಮ್ಮ ಮನೆ ಓನರು. ಓ ಓನರ್ ಅಂಕಲ್, ಹೇಳಿ ಏನ್ ಸಮಾಚಾರ? ಏನಿಲ್ಲ, ಒಂದ್ 10 ಅಡಿ ದೂರ ಹೋಗ್ಬೇಕಾಗಿತ್ತು ನೀವು. ಹತ್ತಡಿನಾ? ಹೋಗಿದ್ದೀನಿ ನಾನು. ಹೋದ್ರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಅದು ಫ್ರೆಂಡ್. ಯಾಕೆ ಇಷ್ಟು ಲೇಟ್ ಆಗಿ ಬಾಗಿಲು ತೆಗೆದ್ರಿ? ಅದು ವಿಗ್ ರೆಡಿ ಮಾಡ್ಕೊಳ್ಳೋದು ಲೇಟ್ ಆಯ್ತು. ಅದು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯ್ತು ಅಂದೆ. ಪವಿತ್ರ ಅವ್ರೆ ನನ್ನ ರಾತ್ರಿ ನನಗೆ ನಿದ್ದೆನೆ ಬಂದಿಲ್ಲ ಗೊತ್ತಾ? ಯಾಕೆ? ನನ್ನ ರಾತ್ರಿ ಸಾಂಗ್ ಅರ್ಧಕ್ಕೆ ಮುಗೀತಲ್ಲ ಅದಕ್ಕೆ. ನಿಮ್ಗೇನ್ ಮಾನ ಮರ್ಯಾದೆ ಏನಾರ ಇತ್ತದ? ದುಡ್ಡು ಇಸ್ಕೊಂಡ್ ಎಷ್ಟು ದಿನ ಆಯ್ತ್ರಲ್ಲ? ನಾನ್ ಮನೆ ಹತ್ರ ಬಂದ್ರೆ ಸುಮ್ನೆ ಇರಿಕಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ, ಮನೆ ಹತ್ರ ತಂದು ಕೊಡ್ರೆ. ದುಡ್ಡು ಇಸ್ಕೋಬೇಕು ಅಂದ್ರೆ ತಲೆ ಕೆರ್ಕ ಬರ್ತೀರಿ, ಇಸ್ಕೋಬೇಕು ಅಂದ್ರೆ ನಾನೇ ತಲೆ ಕೆರ್ಕೆ ಹೋಗ್ಬೇಕು. ಯಾವ ಹಣೆ ಬರ ನನಗೆ? ಹಲೋ ಹಲೋ ಹಲೋ, ಸುಮ್ನೆ ಹೋಗ್ರೆ. ಇದ್ ನೋಡ್ತೀನಿ ಹೆಂಗ್ ಸುಮ್ನೆ ಹೋಗನೆ. ಹಲೋ ಸುಮ್ನೆ ಇರ್ರಿ. ಏನ್ ಮಾಡ್ತಾವ್ರಿ ಇವ್ರು? ಯಾರೇ ನೀವು? ಅಲ್ಲ ನಾನ್ ಕೇಳ್ಬೇಕು, ನೀವ್ಯಾರು? ನಾನು ಈ ಮನೆ ಅಳಿಯ. ಅಳಿಯನ? ಇವ್ರು ಯಾರು? ನಾನು ಈ ಮನೆ ಮಗಳು. ಮಗಳಿಲ್ಲ ಅಂತಿದ್ರ, ಹೆಂಗ್ ಮಗಳು ಬಂದ್ಬಿಟ್ಲು? ನಿಮ್ಮ ಅಪ್ಪನ ಕರಿಯಮ್ಮ. ಅಪ್ಪಯ್ಯ, ನಿಮ್ಮ ಅಪ್ಪ ಇಲ್ಲ ಅಂದ್ರೆ? ಅದು ಮರ್ತು ಬಿಟ್ಟಿದ್ದೆ. ಓ ಏನ ಮಾತು ನಿಂದು ಬೆಳಿಗ್ಗೆ ಸುಮ್ನೆ ಅದೇ ನಿನ್ ಕೆಲಸ ಮಾಡ್ಬೇಕು ತಾನೆ. ಸಣ್ಣ ಪುಟ್ಟಕ್ಕೂ ಅಪಾಯ ಅನ್ಕ ತಾಳ್ಗಾರ ಚಂದ್ರಣ್ಣ ಹೇಳ್ ಕಳ್ಸಿದ್ರೆ ಮನೆ ಬಾಗ್ಲಿಗೆ ನಾನೇ ಬತ್ತಿರ್ಲಿಲ್ವಾ? ಲೇ ಕೋಣ, ದುಡ್ಡು ಇಸ್ಕೊಂಡ್ ಎಷ್ಟು ದಿನ ಆಯ್ತಾ? ಏನೊಂದ್ ತಿಂಗಳಾಯ್ತು.
ಲೇ ದುಡ್ಡು ಇಸ್ಕೊಂಡ್ಮೇಲೆ ತಂದು ಕೊಡ್ಬೇಕು ಅನ್ನೋ ಮಾನ ಮರ್ಯಾದಿಲ್ವಲ್ಲ ನಿನ್ಗೆ ನೋಡ್ತೇನೆ ಒಂದ್ 5 ದಿನ ಟೈಮ್ ಕೊಡು ತಂದು ಕೊಟ್ಬಿಡ್ತೀನಿ ದುಡ್ಡ ಈಗಲೇ ಮಾಡ್ಕೋ ಇಲ್ಲ ಈಗಲೇ ಮನೆ ಖಾಲಿ ಮಾಡೋಣ ನಾನೇ ಮನೆ ಖಾಲಿ ಮಾಡೋಣ ನಿನ್ ಹಂಗೂ ದುಡ್ಡು ಬೇಕೇ ಬೇಕು ಅಂದ್ರೆ ನನ್ ಮಗಳನ್ನ ಮದುವೆ ಮಾಡ್ಕೋ ನನ್ನ ಮಗನಲ್ಲಿ ಬಂಗಾರದಂಗ್ ಸಾಕಿರೋ ಗಿಳಿನ ಗಿಡಗೊಂಬಾಯಿಗೆ ಹಾಕ್ತೀಯ ರಾಜು ಅವ್ರೆ ನೀವೇ ಯೋಚನೆ ಮಾಡಿ ಕೊಟ್ಟಿರೋ ಸಾಲನೇ ಬಿಡದೇ ಇರೋನು ನನ್ನ ಮಗಳನ್ನ ಬಿಡ್ತಾನ ಸೈಡ್ ಹೋಗ ಎಷ್ಟು ಹೇಳ ನಿನ್ ಕಾಸು ದುಡ್ಡೇ ಅವನಿಗೆ ಬೇಕು ಅವನೇನಂತ ಏನಂದ ಓಡೋ ದುಡ್ಗೆ ನನ್ನ ಮಗಳು ಮದುವೆ ಆಗಿ ಬಂದಲ್ಲ ನನಗೂ ಹೆಂಗೋ ಇನ್ನೂ ಹೆಣ್ಣು ಸಿಕ್ಕಿಲ್ಲ ಆಗ್ಬಿಡ್ತೀನಿ ಬಿಡು ನೆಟ್ ತಗೊಂಡ್ ಹೊಡೆದ್ರೆ ಅಷ್ಟೇ ಇವಾಗ ಎಷ್ಟು ಕಾಸು ಹೇಳು 350 ಏನ 5,350,000 ಕಣಲು ತಗೋ ಸೈನ್ ಹಾಕಿದ್ದೀನಿ ಅಮೌಂಟ್ ಬರ್ಕೋ ಹೋಯ್ತಾ ಇರು ಏನ್ ಹಾಕಿದೀಯಾ ಹಾ ತುಂಬಾ ಅದ ತುಂಬಾ ಚೆನ್ನಾಗಿ ಬೆಳೆದ್ಬಿಟ್ಟು ಮಾವ ನಂಗೆ ಡ್ಯೂಟಿ ಟೈಮ್ ಆಯ್ತು ನಾನು ಹೊರಡ್ತೀನಿ ರಾಜು ತಿಂಡಿ ಮಾಡ್ಕೊಂಡೋಗಿ ಪರವಾಗಿಲ್ಲ ಪವಿತ್ರ ನಾನು ಹೋಗ್ತಾ ಅಂದವೇನೆ ಮಾಡ್ಕೊಂಡು ಹೋಗ್ತೀನಿ ರಾಜು ಅವರೇ ನೋಡಿ ಹೊರಗಡೆ ತಿಂದು ಆರೋಗ್ಯ ಕೆಡ್ಸ್ಕೋಬೇಡಿ ಹೋಗ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ ಪರವಾಗಿಲ್ಲ ನಾನು ಹೊರಗಡೆನೆ ತಿಂತೀನಿ ಓ ನನ್ ಮಾತು ಕೇಳಿ ಬನ್ನಿ ನಮ್ಮ ಮನೇಲಿ ತಿಂಡಿ ಮಾಡಿ ಅಯ್ಯೋ ಒಂದ್ 20 ರೂಪಾಯಿ ಕಡಿಮೆ ಕೊಡಿ ಮನುಷ್ಯ ಕುಲನೇ ಅಲ್ಲ ಕಣ ನಿಂದು ಬೆಳ್ತಿದ್ದೆ ತೆಂಗಿನ ಮರ ಬೆಳ್ತಂಗೆ ಈ ಕಡೆ ಎಳ್ನೀರಿಲ್ಲ ಮೇಲ್ಗಡೆ ಗರಿನೂ ಇಲ್ಲ ಪ್ರಸಾದ ನೀ ನನ್ನ ಮಗನೇ ಎಲ್ಲ ಕೊಡು ಏನ್ರಿ ನೀವು ಈ ಡವ್ ಎಲ್ಲ ಬೇಡ ಮುಚ್ಕೊಂಡು ನನ್ನ ಬೈಕ್ ಬುಕ್ ಮಾಡ್ರಿ ಬುಕ್ ಮಾಡೋಣ ಬಿಡು ಹಂಗೂ ಸಾಲ ಹೆಂಗೋ ತೀರ್ತು ನನ್ನ ಮಗ ಅಯ್ಯೋ ಪುಣ್ಯ ಬಿಡ್ರಿಪ್ಪ ಅಂಕಲ್ ಏನಪ್ಪ ಅಲ್ಲ ಅದು ಜಿಂಚಾಕ್ ಚಕ್ಕ ಏನ್ ಹೇಳು ಆಶೀರ್ವಾದ ಬಿಡಿ ಇರ್ಲಿ ಇರ್ಲಿ ಎಲ್ಲಿ ನಿಮ್ ಮಗ ಪ್ರಸಾದಿ ಒಳಗೆ ಪ್ರಸಾದ ನಿನ್ ಗೆಳೆಯ ಬಂದನ್ ಬಾರ್ಲಾ ಮಗ ನಾನೇ ಕಣೋ ಪ್ರಸಾದ್ ನನ್ ಮಗನೇ ಕಣವನು ನಿನ್ ಗೆಳೆಯನೇ ಕಣಪ್ಪ ಅಯ್ಯೋ ನೋಡ ಹೇಳೋ ಮಗ ಕೊಂಡು ಹಿಡಿಯಕ್ಕೈತಲ್ಲ ದುಡ್ಡು ವಸೂಲಿ ಮಾಡಕ್ಕೆ ಮಾಡಿದ ನಾಟಕ ಹೆಂಗೆ ಆ ಮಹಾನ್ ವ್ಯಕ್ತಿ ಯಾರು ನೋಡಿ ಯಾರದು ಕಾಫಿಗೆ 1,000 ರೂಪಾಯಿ ಕೇಳ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಊಟಕ್ಕೆ 2,000 ಕೇಳ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ತಪ್ಪು ನಿಮ್ದಲ್ಲ ಕಣ್ರು ನಂದು ಅದಕ್ಕೆ ದೊಡ್ಡರೊಂದ್ ಮಾತು ಹೇಳಿರೋದು ಹೆಣ್ಣು ಹೊನ್ನು ಮಣ್ಣು ಈ ಮೂರಿಂದ ಹೋದ್ರೆ ಯಾರು ಉದ್ಧಾರನೇ ಆಗಲ್ಲ ಅಂತ ಅದು ಹಂಗಲ್ಲ ಅಳಿ ಅಂದ್ರೆ ರಾಜು ಅದ್ ಹಂಗಲ್ಲಪ್ಪ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ ಅಂತ ಸಾಕ್ಬಿಡು ಸಾಕು ಬಟ್ ಏನ್ ನಡೆದಿದ್ದೀನಿ ಏನ್ ನೋಡಿದ್ದೆ ನೀನಲ್ಲಿ ಅದು ಅದಲ್ಲ ಅದೇ ಬಿಡು ಅದನ್ನ ಯಾಕೆ ಕೇಳಕ್ ಹೋಗ್ತೀಯ ಬಿಡು ಈಗ ಸದ್ಯಕ್ಕೆ ನಮ್ಮ ಜಡ್ಜಸ್ಗೆ ಏನ್ ಸಿಕ್ಕಿದೆ ಅಂತ ಕೇಳೋಣ ಮಾವ ಏನ್ ಸಿಕ್ತು ಮಾವ ಸೊ ಒಂದ್ ಒಳ್ಳೆ ಸಂದೇಶ ಇರುವಂತ ಸ್ಕಿಟ್ ಮೋಸ ಮಾಡೋರಿದ್ದಾಗ ಮೋಸ ಮಾಡಿಸ್ಕೊಳ್ಳೋರು ಜಾಸ್ತಿ ಇರ್ತಾರೆ ಅನ್ನೋದಕ್ಕೆ ಉದಾಹರಣೆ ಟೋಟ್ಲಿ ಎಲ್ಲರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಜಾಹ್ನವಿ ಈ ಸೌಂದರ್ಯ ನೋಡಿ ಏನಂತೀರಿ ತುಂಬಾ ಚೆನ್ನಾಗಿ ಬಂತು ಸ್ಕಿಟ್ಟು ಇವ್ರು ವಿಜಯ್ ಸರ್ ಹೇಳ್ದಂಗೆ ಮೋಸ ಹೋಗೋದು ಈಗಿನ ಕಾಲದಲ್ಲಿ ತುಂಬಾ ನಾವು ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಆಕ್ಟ್ ಥ್ಯಾಂಕ್ ಯು ಗುರು ಸರ್ ಜಗ್ಗಿ ಸರ್ ಏನ್ ಈ ರೀತಿ ಮೋಸ ಮಾಡೋದ ಸ್ಕಿಟ್ ಇರೋದಂಗೆ ಸರ್ ಒಳ್ಳೆ ಕಾನ್ಸೆಪ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆಮೇಲೆ ಇವನ್ ಚಂದ್ರಪ್ರಭಾ ಐ ಥಿಂಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆಸ್ ಚಂದ್ರಪ್ರಭಾ ಯಾಕಂದ್ರೆ ಎವ್ರಿ ಸ್ಕಿಟ್ ನೀವು ಬೇರೆ ಬೇರೆ ತರ ಕಾಣ್ತಾ ಇದೆ ಇದು ನಿಮ್ಮ ಒರಿಜಿನಲ್ ರೂಪ ಇದೇನಾ ಓಕೆ ಸೊ ಲವ್ಡ್ ಇಟ್ ಬರ ಸರ್ ಈಗ ಇವನು ಒಬ್ಬ ವ್ಯಕ್ತಿಯ ಅನುಕರಣೆ ಮಾಡ್ತಾನೆ ಯಾರು ಅಂತ ನೀವು ಹೇಳ್ಬೇಕು ಓಕೆನಾ ಚಾಲೆಂಜ್ ನಿಮ್ಗೆ ಸೂಪರ್ ಸಾಗದ ಮಾಡ್ದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ರಚಿತಾ ಫಾರ್ ದ ಫಸ್ಟ್ ಟೈಮ್ ಅರ್ಜುನ್ ಅವ್ರನ್ನ ಈ ಗೆಟಪ್ ಅಲ್ಲಿ ನೋಡ್ತಿರೋದು ಕೂಡ ತುಂಬಾ ಚೆನ್ನಾಗಿ ಅನ್ಸ್ತಿದೆ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ಈ ಒಂದು ಪಾತ್ರನ ಅರ್ಜುನ್ ನೀವು ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಒಳ್ಳೆ ಮೆಸೇಜ್ ನಿಮ್ಮ ಒಂದು ಸ್ಕಿಟ್ ಮೂಲಕ ಸಿಕ್ಕಿದೆ ಎಲ್ರಿಗೂ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಸೂಪರ್ ಏನ್ ಏರ್ ಕಲರ್ ಏನು ಏರ್ ಸ್ಮೂತ್ Hello, ನಿರಂಜನ್. ಇಲ್ಲೇ ಇದೆಯಾ ಹೇಳಪ್ಪ ತುಂಬಾ ಚೆನ್ನಾಗಿ ಮಾಡೋರು ಎಲ್ಲರೂ ಯಾರು? ಸೂಪರ್ ಮಾಡೋರೆ ಹಾ ನನ್ನ ಕಡೆಯಿಂದ ಇದೊಂದು ಗಿಫ್ಟ್ ಓ ಲೋ 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 ಬಂದ್ರಪ್ಪ ಸರಿ ಹೋಗ್ರಪ್ಪ ಅರ್ಜುನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಮಾತ್ರ ಎಲ್ಲಾರನ್ನು ಕರೆದ್ಬಿಟ್ಟು ಇರ್ಲಿ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ರಿ ಅವರು ರೇ ಎಲ್ಲೋದ್ರ ಅವರು ರೇ ಬರ್ರಿ ಇಲ್ಲಿ
ಏನ್ರಿ ನೀವು? ಆ? ನನ್ನ ಕೊಡ್ರಿ. ಮೊಬೈಲು. ಏನ್ ನಿಮ್ದು? ನಾನ್ ಕಷ್ಟಪಟ್ಟಿದ್ದು. ಸ್ವಾಮಿ ಪ್ರಾಪರ್ಟಿಗೆ ಅಂತ ತಂದಿರೋ ದುಡ್ಡು ಡಮ್ಮಿ ದುಡ್ಡು ಎದಕ ಬರಲ್ವಲ್ರಿ ನೀವೇ ಕನ್ವಿನ್ಸ್ ಅನ್ಕೊಂಡು ಹೌದಾ? ಏನ್ ಅನ್ಕೊಳ್ರಿ ಸ್ವಾಮಿ ಅವರು ಏನ್ರಿ ಏನ್ ಸಮಸ್ಯೆ ಏನ್ರಿ? ಅಲ್ರಿ ಪ್ರಾಪರ್ಟಿಗೆ ಅಂತ ತಂದಿಟ್ಟು ದುಡ್ಡು ಡಮ್ಮಿ ದುಡ್ಡು ಬಿಡಲ್ಲ ಅಂತಾರಲ್ರಿ ಅವರು. ಇದಕ್ಕಿಂತ ಇನ್ನೇನ್ ಹೇಳಲ್ಲ. ಅಲ್ಲಿ ನೋಡಿದ್ರೆ 24 ಸಲ ದುಡ್ಡು ಬೇಕು ಅಂತ ಕೇಳ್ತಾರೆ. ನಾವು ಎಷ್ಟು ಸಲ ಅಂತ ತಂದು ಕೊಡಕ್ಕಾಗತ್ತೆ? ಒಂದ್ ನಿಮಿಷ. ಈ ವಾರದ ಬೆಸ್ಟ್ ಪರ್ಫಾರ್ಮರ್. ಓಕೆ ಓಕೆ. ಏನಪ್ಪ ದಿವಾಕರ? ಡಾಲರ್ ದಿವಾಕರ ಫ್ಯಾನ್ ತರ ಬೀಸ್ಕೊಂಡ್ ಬಂದ ದುಡ್ಡನ್ನ ತಗೋ. ಬೊಮ್ಮ ಹುಡುಗ ಚೆನ್ನಾಗ್ ಮಾಡಿದೆ ತೋಳ್ರು. ಏನೇ ಬಿಟ್ಟಿ ಬಿಲ್ಡಪ್ ನಿಂದು. ಅಲ್ಲ ನಾನ್ ಕಷ್ಟಪಟ್ಟಿದ್ದು ಅದೇ ನೋಡ್ದೆ ಇವಾಗ. ಒಂದ್ ನಿಮಿಷ ತಿರ್ಗಾ ಕರೀಲ ಅವ್ರನ್ನ. ಎಷ್ಟ್ ಕಷ್ಟಪಟ್ಟೆ ಅಂತ ಹೇಳ್ತಾರೆ. ಬೇಡ ಬಿಡಪ್ಪ. ಸೊ ದಯವಿಟ್ಟು ನಮ್ಮ ಗೆಸ್ಟ್ ಗಳು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಜಡ್ಜಸ್ ಕೂಡ ಬರ್ಬೇಕು. ಸೊ ಹೇಳಿ ಮಾವ, 6ನೇ ಮೈಲಿ ಯಾವಾಗ ರಿಲೀಸ್ ಆಗ್ತದೆ, ಏನ್ ಕತೆ? 6ನೇ ತಾರೀಕು 6ನೇ ಮೈಲಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೀಟಿನ ತುದಿಯಲ್ಲಿ ಕೂತು ನೋಡುವಂಥ ಚಿತ್ರ 6ನೇ ಮೈಲಿ. ದಯವಿಟ್ಟು ನೀವೆಲ್ಲರೂ ನೋಡಿ. ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಜಾಹ್ನವಿ ಜ್ಯೋತಿ, ನಿಮ್ಗೆ ಹೇಗೆ ಅನಿಸ್ತು ಕಾರ್ಯಕ್ರಮ? ತುಂಬ ಖುಷಿ ಆಯಿತು. ಆ್ಯಂಡ್ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ರಿ, ಇನ್ನೂ ಚೆನ್ನಾಗಿ ಮಾಡ್ತೀರಿ. ನಾನು ಆಗಲೇ ಹೇಳ್ದಂಗೆ ನಗ್ಸೋದು ಸುಲಭ ಅಲ್ಲ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ನೀವು ಜನ ನಗ್ಸ್ತಾ ಇದ್ದೀರಾ. ಇವನ್ ಯು ಆರ್ ಅ ಡಾಕ್ಟರ್ ಅಂತ ಹೇಳ್ಬೇಕು. ಕಡೆದಾಗಿ ಗುರು ಸರ್, ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ವಿಜಯ್, ನಾನೊಂದು ಚಿತ್ರ ವರ್ಕ್ ಮಾಡಿದೆ, ದಾಸವಾಳ ಅಂತ. ಎಷ್ಟು ಒಂದು 4-5 years ಬ್ಯಾಕ್. ಸೊ ಯಾರ ಡೈರೆಕ್ಟರ್ ಹೇಳಿದ್ರು ಇವ್ರು ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅದೊಂದು ಇಂಟ್ರೆಸ್ಟ್ ಇತ್ತು, ಯಾರು ಮಾಡ್ತಾರೆ ಅಂತ. ಸೊ ಹೊಸಬ ಇದ್ದಾನೆ, ಸ್ಟೇಜ್ ಕಲಾವಿದ ಅಂತ ಕರ್ಕೊಂಡು ಆ್ಯಕ್ಚುಲಿ ನಾನು ಮೊದಲು ನೋಡಿದೆ. ಆಗಿ ಒಂದು 2-3 ವೀಕ್ಸಲ್ಲಿ ಒಂದು ರೆಕಾರ್ಡ್ ಮಾಡಿ ತಂದರು. ಇದು ಓಕೆನಾ ಅಂದು ಒಂದು 2-3 ವೇರಿಯೇಷನಲ್ಲಿ ನಡೆಯೋ ಸ್ಟೈಲು, ಮಾತಾಡೋ ಸ್ಟೈಲು, ಡೈಲಾಗ್ ಡೆಲಿವರಿ ಸ್ಟೈಲ್, ಇದು ಓಕೆನಾ ಅಂತ ಒಂದು ತಂದುಬಿಟ್ರು. ಆ್ಯಕ್ಚುಲಿ ನಾನು ಶಾಕ್ ಆಗೋದೆ, ಇದೇ ಮನುಷ್ಯನ ಇದು ಮಾಡಿದ್ದು ಅಂತ. ಇಟ್ಸ್ ಡನ್ ವಂಡರ್ಫುಲ್ ಜಾಬ್. ಆ್ಯಕ್ಚುಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕೋದು ಐ ಥಿಂಕ್ ಇಟ್ಸ್ ವರ್ತ್. It's very nice to have you both here, and thank you so much, and I wish you all the very best to both of you. ಥ್ಯಾಂಕ್ ಯು ಮ್ಯಾಮ್. ಸೊ ಸಂಚಿಕೆಯ ಕೊನೆಯಲ್ಲಿ ಮಜಾ ಭಾರತದ ಮಜಾ ನಾಯಕ ಏನ್ ಹೇಳಕ್ ಇಷ್ಟಪಡ್ತಾನೆ ಅಂತಂದ್ರೆ, ಚಿರತೆ ಬಂದ್ರೆ ವೇಗ ಇರುತ್ತೆ, ಮನೆ ಕ್ಲೀನ್ ಇಲ್ಲ ಅಂದ್ರೆ ರೋಗ ಬರುತ್ತೆ. ಮನೆನೂ ಕ್ಲೀನಾಗಿ ಇಟ್ಕೊಳ್ಳಿ, ಮನ್ಸನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಗುಡ್ ನೈಟ್, ಶುಭರಾತ್ರಿ.